ಕಥೆಯ 19ರ ಮೇಲ್ಭಾಗದಲ್ಲಿ ಭಗವಂತ ತುರ್ಯ ನಾಮಕ ಎಂಬ ಹೆಸರಿನಿಂದ ಅನುಸಂಧಾನದ ಯುಕ್ತನಾಗಿದ್ದಾನೆ ಅಂತ ಭಾಗವತ ಹೇಳುತ್ತದೆ. ನೋಡಿ, ಪರವಾಗಿಲ್ಲ, ಇಲ್ಲೇ ತಿಂದವರನ್ನೇನು ಇಲ್ಲೇ ಕಲಿಸುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಯೋಗವೂ ಆಯಿತು, ಜ್ಞಾನವೂ ಆಯಿತು, ಕಥೆಯೂ ಆಯಿತು. ಹಾಗಾಗಿ ತಲೆಯ ಮೇಲ್ಭಾಗದ ಕೈ ಎತ್ತೋಣ. ಯಾಕಂದ್ರೆ ಮೈಸೂರು ಮಹಾರಾಜರು ಕಿರೀಟ ಹಾಕ್ತಿರಲಿಲ್ಲ, ಪೇಟ ಧರಿಸೋದು. ಆ ಪೇಟೆ ಮುಂದೆ ಸ್ವಲ್ಪ ಕುಚ್ಚು, ಅದಕ್ಕೆ ಏನು ಹೆಸರು? ತುರಾಯಿ ಅಂತ ಹೆಸರು. ಯಾವಾಗ ತುರಿಯ ನಾಮಕನಾದ ಭಗವಂತನನ್ನ ಮುಟ್ಟುತ್ತಾ ಇರೋ ಮಹಾರಾಜರು, ಅದಕ್ಕೆ ಅವರು ಯಾವ ಕೆಲಸದ ಕೈ ಹಾಕ್ತಾರೋ ಆ ಕೆಲಸಕ್ಕೆಲ್ಲ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಹಿಂದೆ ಇಟ್ಟು ಆ ಕೆಲಸವನ್ನ ಒಳ್ಳೆಯ ದಾರಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾಗ ನಾವೆಲ್ಲರೂ ತಲೆ ಮೇಲ್ಭಾಗದಲ್ಲಿ ಕೈಯಿಟ್ಟು ರಾಮಕೃಷ್ಣ ಗೋವಿಂದ ಜಪವಂದನೇನು ತಪವಂದನೇನು ಉಪದೇಶ ಎನಗಿಲ್ಲ ಎಂದೆಲ್ಲ ಬೇಡ. ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ನೆನೆ ಮಾಡಿದರೆ. ಹಾಗಾಗಿ ಪ್ರವೇಶ ಮಾಡಿ ಧರ್ಮರಕ್ಷಣೆಯ ಉದ್ದೇಶಕ್ಕಾಗಿ ಕೃಷ್ಣನಾಗಿ ಅವತರಿಸಿ ಆಫ್ರಿಕಾದಲ್ಲ, ಅಮೆರಿಕಾದಲ್ಲ, ನಾವು ಎಷ್ಟು ಪುಣ್ಯವಂತರು ಭಾರತದಲ್ಲಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ತತ್ಪದಯುಪಾಸತೆ. ಅರ್ಜುನ, ಅನವರತ ಯಾರು ನನ್ನ ಧ್ಯಾನ ಮಾಡ್ತಾರೋ ಅವರ ಯೋಗ, ಕ್ಷೇಮ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನನಗೆ ಬಿಟ್ಟಿದ್ದು ಅಂತ ಕೃಷ್ಣ ಅವತ್ತೇ ಮಾಡ್ಕೊಂಡಿದ್ದಾನೆ. ಅರ್ಜುನ ಬರೀ ನೆಪ ಮಾತ್ರ ಅಷ್ಟೇ. ಅರ್ಜುನನಿಗೆ ಉಪದೇಶ ಬೇಕಾಗಿರಲಿಲ್ಲ. ಅರ್ಜುನ ಎಂಬ ಜೀವಿಯನ್ನು ನೆಪವಾಗಿಟ್ಟುಕೊಂಡು ಇಡೀ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಈ ಮನುಷ್ಯನ ಜನ್ಮಕ್ಕೆ ಅಖಂಡವಾದ ಈ ಪ್ರಜೆಗಳಿಗೆ ಭಗವಂತ ಆವತ್ತ ಕೃಷ್ಣಾವತಾರದಲ್ಲಿ ಗೀತೆಯನ್ನ ಸಾರಿದ.
ಅನ್ನ ಅಂದ್ರೆ ಊಟವಲ್ಲ. ವಿಷ್ಣು ಸಹಸ್ರನಾಮ ಹೇಳ್ತದೆ ಅನ್ನ ಅನ್ನಾದಗೆ ವಚ. ಅನ್ನ ಅಂದ್ರೆ ಜ್ಞಾನ. ವೆಂಕಟೇಶ್ವರ ವೇದ, ಪಾಂಡುರಂಗನ ನಾದ, ಕೃಷ್ಣ ಕೊಟ್ಟ ಭಗವದ್ಗೀತೆಯ ಸ್ವಾದ. ಇದು ಮೂರು ನಮ್ಮನ್ನು ಸೇರಿದ್ರೆ ಜೀವನ ಆಹ್ಲಾದ. ಯಾಕೆ ಕೃಷ್ಣ ಅವತಾರ? ಅದೆಂಥ ಅವತಾರ? 8ನೇ ಅವತಾರ. ಆಟೋನಿ ಕಂಸನಿ ಕಾಟಲ. ಕಂಸ 8 ಕುಂತ್ರೆಂಟು ನಿಂತ್ರೆಂಟು ಮರುಗರೆಂಟು 8 ಒಂದೊಂದೇ ಇತ್ತಂತೆ. ಹಾಗಾಗಿ 8ನೇ ಅವತಾರದಲ್ಲಿ ಭಗವಂತ ಬಂದು ಕಂಸನನ್ನು ಕೊಂದು ಜನಾರ್ದನನ್ನ ಕೊಂದು ಎಷ್ಟು ಕಷ್ಟಪಟ್ಟರೆ ಭಕ್ತರಿಗೋಸ್ಕರ. ರಾಮನಿಗೆ ಕಡೆಗಾದ್ರೂ ಪಟ್ಟಾಭಿಷೇಕ ಆಯಿತು, ಆದರೆ ಕೃಷ್ಣನು ನೋಡಿ ಎಲ್ಲೂ ಪಟ್ಟಾಭಿಷೇಕ ಇಲ್ಲ. 7ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಂದ ಅವರ ಅಪ್ಪನನ್ನು ಪಟ್ಟಾಕಿಟ್ಟಿದ, ಜರಾಸಂಧನನ್ನ ಕೊಲ್ಲಿಸಿ ಅವರ ಮಕ್ಕಳನ್ನು ಪಟ್ಟಾಕಿಟ್ಟಿದ, ನರಕಾಸುರನ ಕೊಂದು ಅವರ ಮಕ್ಕಳಿಗೆ ಪಟ್ಟಾಕಿಟ್ಟ, ಕೌರವರನ್ನು ಕೊಂದು ಪಾಂಡವರಿಗೆ ಪಟ್ಟ. ಕೃಷ್ಣ ಬರೀ ಕಷ್ಟಪಟ್ಟ. ಭಕ್ತರಿಗೋಸ್ಕರವಾಗಿ ಕಷ್ಟಪಟ್ಟ. 14 ಲೋಕಕ್ಕೆ ದಾತ ಪಾಂಡವರ ಮನೆಗೆ ತುಂಬ. ಯಾವುದಕ್ಕೆ? ಭಕ್ತಿ ಎಂಬ ಭಾಷೆಗೆ ಪಟ್ಟು ಮಾಡಿದ ಕೃಷ್ಣ. ಧರ್ಮ ರಕ್ಷಣೆಗೋಸ್ಕರವಾಗಿ ನಾನೇ ಅರ್ಜುನನಿಗೆ ಸಾರಥಿಯನ್ನು ಬರೀ ಕೂತ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋದಲ್ರಿ. ಕುದುರೆ ನೆಂತಿಕ್ಬೇಕು, ಕುದುರೆಗೆ ಯಾವಾಗ ಮೇವು ಕೊಡಬೇಕು ಅದು ನೋಡ್ಬೇಕು, ಕುದುರೆ ನೀರು ಕುಡಿಸ್ಬೇಕು, ಚಕ್ರಕ್ಕೆ ಗ್ರೀಸ್ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಕೆಲಸ ಅವನು ಅಭ್ಯಾಸ ಮಾಡಿದ ಕೃಷ್ಣ. ಯಾರಿಗೋಸ್ಕರ? ಮಮ ಭಕ್ತ ಮಮ ಅಧಿಕ, ನನ್ನ ಭಕ್ತರು ನನಗಿಂತ ದೊಡ್ಡವರು. ಇಷ್ಟೆಲ್ಲ ಮಾಡಿ ಧರ್ಮರಾಯರಿಗೆ ಪಟ್ಟಾಭಿಷೇಕವಾಗಿದೆ. ಇದು ಕೌರವರ ಕಥೆ, ಪಾಂಡವರ ಕಥೆ. ಅವತ್ತು ಎಲ್ಲೋ ಆಗಿ ಹೋಗಿರೋದೆಲ್ಲ ಇವತ್ತು ಜನಮಾನಸದ ಮಧ್ಯದಲ್ಲಿ ಇರೋದೆ. ಹಾಗಂದ್ರೆ ಕೌರವರು ಪಾಂಡವರು ಇವತ್ತು ಇದ್ದಾರೆ. ಯಾರ್ಯಾರು ಒಳ್ಳೆ ಬುದ್ಧಿ ಇದೆಯೋ ಇವೆಲ್ಲ ಪಾಂಡವರು, ಯಾರ್ಯಾರು ಕೆಟ್ಟ ಬುದ್ಧಿ ಇದೆಯೋ ಇವೆಲ್ಲ ಕೌರವರು. ಕೃಷ್ಣನೇ ಬಂದು ಕೇಳದ, ನಿನಗೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟು ಜಾಗ ಕೊಡು. ನಿನ್ನ ತಮ್ಮಂದರು, ನಿಮ್ಮ ಅಣ್ಣಂದರು ಅವರೊಬ್ಬ ತಿಳ್ಕೊಂಡು ಕೊಡು. ನಿನ್ನ ಚಿಕ್ಕಪ್ಪನ ಮಕ್ಕಳು ಬದುಕ್ತೀನಿ. ಕೃಷ್ಣನೇ ಬಂದು ಕೇಳಿದ್ರೆ ದುರ್ಯೋಧನಿಗೆ ಮಂತ್ರ ಬದುಕಿತ್ತು. ನೆಲವನ್ನು ಕೊಡೆ, ಜಲವನ್ನು ಬಿಡೆ ಅಂತ. ಯಾರಿಗೆ ನೆಲದ ಮೇಲೆ ಅತಿಯಾದ ಆಸೆ ಇದೆಯೋ ಅವರೆಲ್ಲ ದುರ್ಯೋಧನ ಜಾತಿಯವರ. ಮಂಡ್ಯದಲ್ಲಂತೂ ಹೊಡಿಲೇಕ, ಇಲ್ಲಿ ಯಾವುದೇ ಹೋಗೋದಿಲ್ಲ. ಸೆಂಟಿಮೆಂಟ್ ಬಹಳ ಕಷ್ಟ. ಯಾಕಂದ್ರೆ ರಾತ್ರಿ 7:30-8 ಗಂಟೆ ತೋಟದಿಂದ ಮನೆ ಬರೋದನ್ನೇ, ಜನ ಎಲ್ಲ ಮನೆ ಬರೋದನ್ನು ಕೈಕೊಂಡು ಈ ಪುಣ್ಯಾತ್ಮ ರಾತ್ರಿ 8 ಗಂಟೆ ಸ್ಕೂಟರ್ ಸ್ಟಾರ್ಟ್ ಮಾಡಿದ ತೋಟಕ್ಕೆ ಹೋಗ್ಬೇಕು. ಯಾತ್ರೆ ಈ ತೋಟದಲ್ಲಿ ಏನು ಆಗಿಲ್ಲ, ಖಾಲಿ ಜಮೀನು, ನೀವ್ಯಾಕೆ ಹೋಗ್ತಾ ಇದ್ದೀರಿ, ನೀವು ಗೊತ್ತಾಗಲ್ಲ ಸುಮ್ಮನೆ ಅಂತ ಹೇಳಿ 8 ಗಂಟೆಗೆ ಹೋಗೋದು. ಮಧ್ಯರಾತ್ರಿ 2 ಗಂಟೆ ಮನೆ ಬಂದ. ಹೆಂಡತಿ ಡೌಟು, ಖಾಲಿ ಕೊಟ್ಟು ಯಾಕೆ ಹೋಗ್ತೀವಿ ಯಜಮಾನ್ರು. ಬೆಳಿಗ್ಗೆ 7 ಗಂಟೆಗೆ ಕೈಯಲ್ಲಿ ಟಾರ್ಚ್ ಇಟ್ಕೊಂಡು ಹೊರಟಿದ್ದಾಳೆ. ನೋಡ್ಕೊಂಡು ಬರುವಾಗ ಕೊಡ್ತಾಳೆ. ಏನ್ ಮಾಡುದು ಅಂದ್ರೆ ತೋಟಕ್ಕೆ ಬಂದು ನೋಡ್ತಾಳೆ, 4 ದಿಕ್ಕಲ್ಲಿ ಹಾಕಿದ್ದ ಅರ್ಧೆ ಕಲ್ಲೆಲ್ಲ ಕಿತ್ತು 10 ಕಡೆ ಆಕಡೆ ನೆಟ್ಕೊಂಡು ಬಂದಿದ್ದಾನೆ. ಯಾರು ಅರ್ಧೆ ಕಲ್ಲಲ್ಲಿ ಗೋಲ್ಮಾನ ಮಾಡ್ತಾರೋ ಅವರೆಲ್ಲ ದುರ್ಯೋಧನ ಅರ್ಧೆ. ಯಾಕೆ? ಯಾವತ್ತೋ ಉಂಟೋಗಿರೋದಲ್ಲ, ಇವತ್ತು ನಾಳೆ ಅದಕ್ಕೆಲ್ಲ ಪರಿಹಾರ ಭಗವದ್ಗೀತೆ ಒಂದೇ. ಧರ್ಮರಾಯನಿಗೆ ಪಟ್ಟಾಭಿಷೇಕವಾಗಿದೆ. ಆನಂದವಾಗಿ ಕಾಲ ಕಳೀತಾ ಇದ್ದಾನೆ. ವೇದವ್ಯಾಸರು ಬಂದು ಅವನಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಿಂದೆ ರಾಮಾವತಾರದಲ್ಲಿ ರಾವಣ ಕುಂಭಕರ್ಣರನ್ನು ಕೊಂದ ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ ರಾಮದೇವರು ಒಂದು ಯಾಗ ಮಾಡಿದ. ಅದು ರಾಮಾಶ್ವಮೇಧ ಯಾಗವಾಯಿತು. ಇನ್ನೊಂದು ಯಾಗ ಮಾಡು, ಅದು ಧರ್ಮಾಶ್ವಮೇಧ ಯಾಗವಾಯಿತು. ಗುರುಗಳೇ ಹೇಗ್ ಮಾಡೋದು? ಅದೇ ಕಣೆ ಅಶ್ವಮೇಧ ಯಾಗ. ಅಶ್ವ ಅಂದ್ರೆ ಅಶ್ವ ಅಂದ್ರೆ ಕುದುರೆ. ಎಂಥ ಕುದುರೆ ತೋರಿಸ್ಬೇಕು ನೀನು? ಬರೀ ಯಾವ್ಯಾವ ಕುದುರೆ ಬಂದು ಯಾಗ ಮಾಡೋದಲ್ಲ. ಮತ್ತೆ ಹೇಗಿರ್ಬೇಕು? ಕುದುರೆ ಬಿಳಿಯ ಬಣ್ಣದಾಗಿ, ಪೀತ ಬಣ್ಣದ ಬಾಲವುಳ್ಳದಾಗಿ, ಬಿಳಿ ಬಣ್ಣದಲ್ಲಿ ಕುಡಿರಬೇಕು, 12 ಸುಳಿಗಳಿರ್ಬೇಕು, ಬಾಲ ಹಳದಿ ಬಣ್ಣಕ್ಕಿರ್ಬೇಕು, ಒಂದೇ ಒಂದು ಕಿವಿ ಕಪ್ಪು ಬಣ್ಣದ ಮಚ್ಚೆಯಿಂದ ಕೂಡಿರ್ಬೇಕು. ಆರೋಗ್ಯಕರವಾಗಿ, ತೇಜಪುಂಜವಾಗಿ, ಕಷ್ಟಪುಷ್ಟವಾಗಿ
ಎಲ್ಲಿದ್ದದು? ನಮ್ಮ ಕನ್ನಡ ನಾಡಿನ ಭದ್ರಾವತಿಯ ರಾಜನಾದ ಯೌವನಾಶ್ವ ಚಕ್ರವರ್ತಿಯ ಅರಮನೆಯಲ್ಲಿ ನೋಡಿ. ಮಹಾಭಾರತಕ್ಕೂ ಕರ್ನಾಟಕಕ್ಕೂ ನಂಟು, ರಾಮಾಯಣಕ್ಕೂ ಕರ್ನಾಟಕಕ್ಕೂ ನಂಟು. ಕರ್ನಾಟಕದ ನಮ್ಮ ಮನೆಯ ನಿಮ್ಮಗ ಒಬ್ಬ ಇಲ್ಲದೆ ಹೋದ್ರೆ ರಾಮಾಯಣ ಇಲ್ಲದೆ, ಆಂಜನೇಯ ಒಬ್ಬ ನಮ್ಮ ಕನ್ನಡ ನಾಡಿನ ಕನ್ನಡ ಇಲ್ಲದೆ ಹೋಗಿದ್ರೆ ರಾಮಾಯಣ. ಅದಕ್ಕೆ ಅವನನ್ನ ಕನಕದಾಸರು ಹೇಳ್ತಾರೆ, ಎನ್ನ ಕಂದ ಕಾಶ್ಮೀರದಲ್ಲಿருந்து ಕನ್ಯಾಕುಮಾರಿ ತನಕ ಪ್ರತಿ ಕಣ್ಣಿಲಿರೋ ದೇವಸ್ಥಾನ ಆಂಜನೇಯ ತಗೊಂಡೆ. ದುರ್ಗಾ ಪರಮೇಶ್ವರಿ ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು, ಕರ್ನಾಟಕ ಗೊತ್ತು, ಆಂಧ್ರ ಪ್ರದೇಶಕ್ಕೂ ಅಂತೇಳಿ ದುರ್ಗಾ ಪರಮೇಶ್ವರಿ ಇದ್ರೆ ಜಲಗಂಡಿ ಇರ್ತಾರೆ. ಆದ್ರೆ ಇಡೀ ದೇಶಕ್ಕೆ ಗೊತ್ತಿರೋ ದೇವರು ಯಾರು? ನಮ್ಮ ಕನ್ನಡಿನ ಆಂಜನೇಯ. ಚಿಕ್ಕ ಮಕ್ಕಳನ್ನ ಕೇಳಿ ಯಾವುದಾಯ್ತು ಬುದ್ಧಿ ಮಾಮಿ ಅಂದ್ರೆ ಆಂಜನೇಯ ಮಾಮಿ. ಯಾಕೆ ಅಂತ ಭದ್ರಾವತಿ ಅರಸ ಯೌವನಾಶ್ವ ತನ್ನ ಒಂದು ತುಕಡಿ ಸೈನ್ಯದ ಜೊತೆಯಲ್ಲಿ ಭೀಮಸೇನಿಗೆ ಶರಣಾಗಿ ಆ ಯಾಗದ ಕುದುರೆಯನ್ನು ಕೊಟ್ಟು ಕಳಿಸಿದ್ದಾರೆ. ಯಜ್ಞ ಪ್ರಾರಂಭ ಮಾಡಿದ್ದಾನೆ. ಯಜ್ಞದ ದೀಕ್ಷೆಯನ್ನ ಧರ್ಮರಾಯರು ದ್ರೌಪದಿ ದೇವಿಯ ಜೊತೆಯಲ್ಲಿ ಹಾಕೊಂಡು ಕೂತಿದ್ದಾರೆ. ಎಲ್ಲವೂ ಕೂಡ ನಡೆಯುತ್ತಾ ಇದೆ. ಕೃಷ್ಣ ಬಲರಾಮದೇವರು ಕೂತಿದ್ದಾರೆ. ಕೃಷ್ಣನ ಅಷ್ಟಮ ಋಷಿಯರು ಸೇರ್ಕೊಂಡಿದ್ದಾರೆ. ಬಲರಾಮ ಧರ್ಮಪತ್ನಿ ರೇವತಿ ದೇವಿ ಅಂತಿದ್ದಾರೆ. ಯಾದವರ ಒಂದು ತುಕಡಿ ಸೈನ್ಯವನ್ನು ಕಾಯ್ಕೊಂಡು ನಿಂತಿದೆ. ಇದೀಗ ಯಾಗವೆಲ್ಲ ಮುಗಿದ ಮೇಲೆ ಬಂಗಾರದ ಹಲಗೆಯಲ್ಲಿ ವೀರನಾಮ ಸ್ಮರಣೆಯನ್ನು ಬರೆಸಿ ಕುದುರೆಯ ಮುಖಕ್ಕೆ ಬಂಗಾರದ ಹಲಗೆಯನ್ನು ಕಟ್ಟುತ್ತಾ ಇದ್ದಾರೆ. ಏನಂತ ಬರ್ತಿದೆ? ಇಂದು ಕುಲದ ಕಡೆಯ ಪಾಂಡುವ ಸುಧಾಪಾಲನಂದನ ಯುಧಿಷ್ಠಿರ ನರೇಂದ್ರ ನತ್ವರ ಹಯಮಿದಂ. ಚಂದ್ರಕುಲದ ಅರಸನಾದ ಪಾಂಡು ಮಹಾರಾಜನ ಹಿರಿಯ ಮಗನಾದಂತ ಧರ್ಮದಾಳಿ ಮಾಡುತ್ತಿರುವ ಅಶ್ವಮೇಧದ ಯಾಗದ ಕುದುರೆ ಇತ್ತು. ದಿಟ್ಟಲ್ಲಿ ಯಾರಾದರೂ ಈ ಜಗತ್ತಿನಲ್ಲಿದ್ದರೆ ಈ ಕುದುರೆಯನ್ನು ಕಟ್ಟಿ ಹಾಕಿ ಪಾಂಡವರ ಜೊತೆ ಯುದ್ಧ ಮಾಡಿ ಆಗಲಿರುವ ನಿಮ್ಮದನ್ನೆಲ್ಲ ನಮ್ಮ ಪಾದ ಕರ್ಪಣೆ ಮಾಡಿ ನಮ್ಮ ದಾಸರಾಗಿ ಹೊರಡ್ತಾ ಇದೆ ಕುದುರೆ. ಕುದುರೆ ರಕ್ಷಣೆ ಯಾರು? ಭೀಮ ಮೇಲಕ್ಕೆ ನಾನು ಕೃಷ್ಣ ಕರೀತಂದಿದ್ದು ನೀನ್ ಆ ಕಡೆ ಹೋದ್ರೆ ಭೀಮ ಇಲ್ಲ ಅಂತ ತಿಳ್ಕೊಂಡು ಇಲ್ಲಿ ಯಾರಾದ್ರೂ ಶತ್ರು ಪಕ್ಷದವ್ರು ಬಂದ್ಬಿಟ್ರೆ ನಿಜ. ಹಾಗಾಗಿ ನಿಮ್ಮ ಅಣ್ಣನಿಗೆ ಬೆಂಗಾವಲಾಗಿ ಮತ್ತಿನ್ಯಾರು ನಕಲ ಸಂಜೆಯವರು ಬೇಡಪ್ಪ ನೀವಿಲ್ಲಿ. ಯಾಕಂದ್ರೆ ಈ ಕುದುರೆ ಎಲ್ಲ ಕಡೆ ಸುತ್ತು ಹಾಕೊಂಡು ಬರೋ ತನಕ ಧರ್ಮರಾಯ ಅರಮನೆ ಬಿಟ್ಟು ಈಚೆಗೆ ಹೋಗಬಾರ್ದು. ನೀವೆಲ್ಲ ರಕ್ಷಕರಾಗಿದ್ದೀರಿ. ಮತ್ತೆ ಮನೆಗಿಂತ ಇನ್ನು ಭಕ್ತರಿಂದ ಕೃಷ್ಣನಿಗೆ ನಾನೇ ದೊಡ್ಡ ಭಕ್ತ ಅಂತ ಬರೋದನ್ನ ಅರ್ಜುನ ಇಡೀ ಕುರುಕ್ಷೇತ್ರದಲ್ಲಿ ಯುದ್ಧ ನನ್ನಿಂದಾಯಿತು ಅಂತ ಜನ್ಮ ಕೊಚ್ಕೊಳ್ತಾ ಇದ್ದಾನಲ್ಲ, ಅವನಿಗೆ ಈಗ ನನ್ನ ಭಕ್ತರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ತೋರಿಸುವ ಸಮಯ ಬಂದಿತ್ತು. ಭಾವ ಮಧ್ಯಮ ಪಾಂಡವ ಪಾರ್ಥನಿ ಮಧ್ಯಮ ಪಾಂಡವ ಮೇಲೆಲ್ಲ ನಾನು ಹೋಗ್ಲ ಕೃಷ್ಣ ನೀನು ಒಬ್ಬನೇ ಇದ್ದೀನಿ ಸರಿ ಸಾಕು. ಯಾಕಂದ್ರೆ ನಾನೇನು ಸಾಮಾನ್ಯನೇ, ನನಗೆ ದಶನಾಮ 10 ಪಾರ್ಥ ಬರುಣ ಸತ್ಯಕಾಶಿ ಶ್ವೇತವಾರ್ಣ ಸಂಜಯ ಕಿರೀಟಿ ವಿಪತ್ತು ಕಾಂಡಿತ ವೃದ್ಧ ವಿಜಯಾಯುತ ದಶನಾಮದಿಂದ ನಡೆದ ಅಸಮ ಸಾರಸಿ ವಿಷಮನಿಂದ ಪಾರ್ಥಿವನ ಪಾರ್ಥ ಮಂದಿರದ ಪಾರ್ಥ ಹಾಗೆ ಸಾಮಾನ್ಯ. ಆಮೇಲೆ ನಮ್ಮ ಯಾದವರ ತುಕಡಿ ಸೈನ್ಯ ಜೊತೆ ಹೋಗಿ ಪಾಂಡವರ ಒಂದು ಚೌಡಿ ಸೈನ್ಯ, ಯೌವನಾಶ್ರಮದ ಚೌಡಿ ಸೈನ್ಯ ಎಲ್ಲವೂ ಹೊರಡ್ತಾ ಇದೆ. ಕುದುರೆಯದು ಓಡಾಡಿಕೊಂಡು ನೀಲಧ್ವಜನಾದ ಮನೆಯನ್ನ, ಹಂಸಧ್ವಜನಾದ ಮನೆಯನ್ನ, ಬಬ್ರುವಾದ ಮಣಿಪುರ ಇದನ್ನೆಲ್ಲವನ್ನು ನೋಡಿ ಸಾಕಾಗಿದೆ. ಸುಧರ್ಮನ ಮುಂಭಾಗದಲ್ಲಿ ಅರ್ಜುನ ಕೃಷ್ಣ ಇಬ್ಬರೂ ತಮ್ಮ ಸಂಪೂರ್ಣವಾದ ಶಕ್ತಿಯನ್ನು ತ್ಯಾಗ ಮಾಡಿದರು. ಯಾಕಂದ್ರೆ ಅರ್ಜುನ ಹೇಳಿದ ಸುಧರ್ಮನಿಗೆ, ಕೃಷ್ಣ ಬಂದಿದ್ದಾನೆ, ಇನ್ನು 3 ಬಾಣದಲ್ಲಿ ತಲೆ ಕತ್ತರಿಸ್ತೀನಿ. ಸುಧರ್ಮ ಏನ್ ಹೇಳ್ತಾನೆ, ನಾನು ಕೃಷ್ಣನ ಭಕ್ತನೇ, ನೀನ್ ಬಿಡೋ 3 ಬಾಣವನ್ನ ಅರ್ಧ ತಾಳಿಗೆ ಕತ್ತರಿಸದೆ ಹೋದ್ರೆ ಕೃಷ್ಣನ್ ಪಾಲನೆ ಅಂತ
ಕೃಷ್ಣಾವತಾರದಲ್ಲಿ ಗೋವರ್ಧನಗಿರಿ ಎತ್ತಿದಾಗ ಎಲ್ಲರೂ ಸಕಲ ಪುಣ್ಯವನ್ನು ನಾನೇ ಅದು ಸುಧರ್ಮೋದು ಕಡೆಯದಾಗಿ ತಾನೇ ಆ ಬಾಣದಲ್ಲಿ ಕೂತು ರುದ್ರದೇವರನ್ನು ಕೂರಿಸಿ ಹಿಂಬದಿಯಲ್ಲಿ ಬ್ರಹ್ಮದೇವರನ್ನು ಕೂರಿಸಿ ಕಡೆಯ ರುದ್ರದೇವರ ಅಂಶದಿಂದ ಆ ಸುಧರ್ಮವನ್ನು ಹೊಂದುವಾಗ ಕೃಷ್ಣ ಕೃಷ್ಣಾವತಾರದ ಸಕಲ ಪುಣ್ಯವನ್ನೆಲ್ಲ ಭಕ್ತರ ಮುಂಭಾಗದಲ್ಲಿ ಯಾಗ ಮಾಡಿ ಸೋತು ತಾನೀಗ ಸಾಮಾನ್ಯವಾದ ಮನುಷ್ಯ. ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರವರ ಕೃಷ್ಣಾವತಾರದ ಕೊನೆಯ ಬೆಳಗ್ಗೆಗಳು ಎನ್ನುವ ಗ್ರಂಥವನ್ನು ನೀವು ಓದಿ ಗೊತ್ತಾಗ್ತದೆ. ಕೃಷ್ಣ ತಾನು ಹೊರಡುವಾಗ ಎಷ್ಟೆಲ್ಲ ಹಿಂಸೆ ಆಗಿದೆ. ಕೃಷ್ಣನಿಗೆ ಜಗತ್ತಿನಲ್ಲಿ ದೇವರು ಹೊರಡುವಾಗ ಎಷ್ಟೆಷ್ಟೋ ನಾನು ನನ್ನದು ನನ್ನವರು ಎನ್ನುವ ಭಾವಬಂಧನದೊಳಗೆ ಅವನೇ ಸಿಕ್ಕಾಕೊಂಡಿದ್ದಾನೆ. ಇನ್ನು ನಾವು ನೀವು ಸಿಕ್ಕಾಕೊಂಡಿರೋದು ಎರಡು ಮಾತೆ. ಹಾಗೆ ಕಡೆಯಾಗಿ ಎಲ್ಲರೂ ಬರ್ತಾ ಇದೆ ರತ್ನಪುರಿ ನಗರ ನಗರ ರತ್ನಪುರಿ ನಗರ ರತ್ನಪುರಿಯು ಸುಂದರ ರತ್ನಪುರಿ ನಗರ ಶಶಿಕೋಟಿ ಪ್ರದಗರ ವಿಕಾರ ತುರ್ತು ಬೆಳೆಯುವ ಲಕ್ಷಗಳಿಂದ ಅಂತವಾದ ಆಟೆಯ ಕಾರಣಗಳು ಇಂದ್ರಿಯ ಸುಖಗಳ ತಿಂಡಿ ರತ್ನಪುರಿ ನಗರ. ರತ್ನಪುರಿ ಆ ನಗರದ ಒಡೆಯನೇ ಕೃಷ್ಣ ಭಕ್ತನಾದ ರಾಜ ಮಯೂರಧ್ವಜ. ರಾಜನ ಹೆಸರು ಮಯೂರಧ್ವಜ. ಅವನಿಗೆ ಹೆಂಡತಿ ಇದ್ದಾಳೆ. ಯಾರು? ಕುಮುದ್ವತಿ ಎಂಬ ಹೆಂಡತಿ. ಮಕ್ಕಳಿದ್ದಾರೆ. ತಾಮ್ರಧ್ವಜ ಎಂಬ ಮಗನು. ತಾಮ್ರಧ್ವಜ ಮಂತ್ರಿ ನಕುಲಧ್ವಜ. ನೀವು ಜೈಮಿನಿ ಭಾರತ ಗ್ರಂಥವನ್ನು ಓದಿ ಒಂದು ಕಡೆ ಲೀಸ್ಟ್ ಮಾಡಿದ್ರೆ ತುಂಬಾ ಧ್ವಜಗಳು ಸಿಗ್ತಾ ಬಂದಿದೆ. ಬರೀ ಭಾರತ ಧ್ವಜ ಕರ್ನಾಟಕ ಧ್ವಜ ಎರಡೇ ಇಲ್ಲ. ನೀಲ ಧ್ವಜದಿಂದ ಪ್ರಾರಂಭವಾದರೆ ಕಡೆಗೆ ಈ ಮಯೂರ ಧ್ವಜಗಳನ್ನು ಬಹಳ ಜನ ಧ್ವಜಗಳು ಸಿಗ್ತಾರೆ. ಅಂದ್ರೆ ಅಂತಂತವ್ರು ಇದ್ರು ನಮ್ಮ ದೇಶದಲ್ಲಿ ಎಂತೆಂತ ಇದ್ರಿ. ಯಾರು ಬರ್ತಾ ಇದ್ದಾರೆ ಅಂದ್ರೆ ಆರು ಹೋಗಿ ಶತ್ರುಗಳ ಎದೆ ಬಗ್ಗೆ ಈಗಲೂ ಇದ್ದಾರೆ ಇಲ್ಲ. ಅಲ್ಲೆಲ್ಲ 50 ಕಿಲೋಮೀಟರ್ ಬಾಂಬ್ ಹಾಕಿದ್ದಾರೆ ಅಂದ್ರೆ ರೈಟ್ ಅಬೌಟ್ ಇದೆ. ಮಯೂರ ಧ್ವಜ ತಾನು ಆನಂದವಾಗಿ ಕಾಲವನ್ನು ಬೆಳೀತಾ ಇದ್ದಾನೆ. ಹೆಂಡತಿ ಮಕ್ಕಳಂತೂ ಅವನು ಅನುಕೂಲರಾಗಿ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಸಂಸಾರದಲ್ಲಿ ಕಂಸಾರಿಯ ಪಾದವನ್ನು ನಾವು ಹಿಡಿಬೇಕು ಅಂದ್ರೆ ಸಂಸಾರದಲ್ಲಿ ಅಕ್ಕಪಕ್ಕದವ್ರು ಚೆನ್ನಾಗಿರ್ಬೇಕು. ನಡುವೆ ನಾನು ಬರ್ತೀನಿ ಜೊತೆ ದೇವಸ್ಥಾನಕ್ಕೆ, ನಡುವೆ ನಾವು ಬರ್ತೀವಪ್ಪ ನಿಮ್ಮ ಜೊತೆ ಕಥೆ ಕೇಳಿದ್ದೆ ಅಂದ್ರೆ ಆನಂದ ಸಂಸಾರ ಅದೇ ಸ್ವರ್ಗ. ಬೆಚ್ಚನಿನ ಮನೆ ಇರಲು ವೆಚ್ಚಕ್ಕೆ ಹೊಂದಿರಲು ಇಚ್ಛೆಯಂತರಿ ವಸತಿಸುವರು ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಲಿದ ಸ್ವಲ್ಪ. ಅದು ಈಗೆಲ್ಲ ಬಹಳ ಕಷ್ಟ. ಯಾಕಂದ್ರೆ ಈ ಶ್ರಾವಣ ಮಾಸ ಹಬ್ಬಗಳ ಮಾಸ ಇನ್ಮೇಲೆ ಹಬ್ಬ ಶುರು. ಶ್ರಾವಣದ ಹಬ್ಬ, ಭಾರತದ ಹಬ್ಬ, ಆಶ್ವಾಯುಧದ ಹಬ್ಬ, ಕಾರ್ತಿಕ ಮಾಸದ ಹಬ್ಬ. ಈ ಧನುರ್ ಮಾಸ ಬರಬೇಕು ಗಂಡಸರು ಮುಗ್ದ ಸ್ವಲ್ಪ ಸಂತೋಷ ಕಾಣ್ಬೇಕು. ಅಲ್ಲಿ ಗಂಟಲು ಎಲ್ಲರೂ ಸಪ್ಪೆ ಮಾಡ್ತಾರೆ. ಯಾಕ್ರಿ ಹಬ್ಬ ಬಂದಲ್ಲ ಖುಷಿಯಾಗ್ತದೆ. ಬಟ್ಟೆ ಬರೆ ತೆಗಿಬೇಕು. ಕನ್ನಡದ ಜೋಡಿ ಪದ ಬಟ್ಟೆ ಬರೆ ಚೆನ್ನಾಗಿದೆ. ಹೆಂಗಸರಿಗೆಲ್ಲ ಬಟ್ಟೆ, ಹೆಂಗಸರಿಗೆಲ್ಲ ಬರೆ. ಬರೀ ಹಬ್ಬಕ್ಕೆ ಬರೆ ಬೀಳ್ತಿತ್ತು. ಈಗ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಆಫರ್ ಬಿಟ್ಟಾಗೆಲ್ಲ ಬರೆ ಬೀಳ್ತಾ ಇದೆ. ಪಾರ್ಸಲ್ ಕೂಡ ಮನೆ ಬಾಗಿಲು ಬರೋದಕ್ಕೆ ಯಾವ್ದು ಯಾರು ಆರ್ಡರ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಹಾಗಾಗಿ ಸತಿಯು ಅನುಕೂಲಬೇಕು, ಸುತರು ಹಿತರಿರಬೇಕು. ಸತಿಯು ಅನುಕೂಲಬೇಕು, ಸುತರು ಹಿತರಿರಬೇಕು. ಸತಿಯು ಅನುಕೂಲಬೇಕು, ಸುತರು ಹಿತರಿರಬೇಕು. ಮತಿ ಬಂಧನಾಗಬೇಕು, ಮತ ಒಂದಾಗಿರಬೇಕು. ಮತಿವಂತರಾಗಬೇಕು, ಮತವು ಒಂದಾಗಿರಬೇಕು. ಭಕ್ತಿ ಬೇಕು, ವಿರಕ್ತಿ ಬೇಕು. ಭಕ್ತಿ ಬೇಕು, ವಿರಕ್ತಿ
ಬಯಸುವ ಕನ್ನಿಗೆ ಭಕ್ತಿ ಬೇಕು. ಒಳ್ಳೆ ಹೆಂಡತಿ, ಒಳ್ಳೆ ಮಗ, ಒಳ್ಳೆ ಬಹಳ ಪ್ರೀತಿ ಮಾಡುವಂತ ಪ್ರಜೆ ಬೇಕು. ಏಕಾದಶಿ ವ್ರತ ನಿಯಮ, ಏಕಪತ್ನಿ ವ್ರತ ಸಂಚಾರಕ, ಏಕಪತ್ನಿ ವ್ರತ, ಏಕಾದಶಿ ವ್ರತ ಮಾಡ್ತಾ ಇದ್ದಾನೆ. ಈಗಾಗಲೇ ಮಯೂರ ಧ್ವಜ ತನ್ನ ಮಗನ ಭುಜಬಲದ ಪರಾಕ್ರಮದ ಸಹಾಯದಿಂದ 7 ಅಶ್ವಮೇಧ ಯಾಗವನ್ನು ಮಾಡಿ ಪೂರೈಸಿ ನರ್ಮದಾ ನದಿ ತೀರದಲ್ಲಿ 8ನೇ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾಗಿದ್ದಾರೆ. ಪಾಂಡವರು 1 ಅಶ್ವಮೇಧ ಯಾಗ ಮಾಡೋಕೆ ಇಷ್ಟೆಲ್ಲ ಕಷ್ಟಪಟ್ಟರು. ಇನ್ನು ಈ ಪುಣ್ಯಾತ್ಮ 7 ಮುಗಿಸಿ 8ನೇ ಪ್ರಾರಂಭ ಮಾಡಿ ಕೂತಿದ್ದಾನೆ. ಈ 8ನೇ ಅಶ್ವಮೇಧ ಯಾಗದ ಸಂಕಲ್ಪ ಏನು ಅಂದ್ರೆ, ಇಷ್ಟು ದಿನ ಕೃಷ್ಣನಿಲ್ಲದೆ ಮಾಡಿದ ಯಾಗವನ್ನು, ಇಷ್ಟು ದಿನ ಕೃಷ್ಣ ಇಲ್ಲದೆ ಅಶ್ವಮೇಧ ಯಾಗವನ್ನು ಮಾಡಿದೆ. ಈ ಸಾರಿ ಸಂಕಲ್ಪ, ಕೃಷ್ಣ ಬರದೆ ಈ ಅಶ್ವಮೇಧ ಯಾಗ ಮಂಗಳ ಹಾಡೋದು. ಕೃಷ್ಣ ಬರದೆ, ದರ್ಶನ ಬರದೆ, ಗೋವಿಂದನ ಮಾತುವೆ ಆ ಸಂಕಲ್ಪ ಇಟ್ಟು ತಾನು ಅಶ್ವಮೇಧ ಯಾಗವನ್ನು ಮಾಡಿ ಆ ಕುದುರೆಯ ರಕ್ಷಣೆಗೋಸ್ಕರವಾಗಿ ತನ್ನ ಮಗನಾದ ತಾಮ್ರಧ್ವಜನನ್ನ ಜೊತೆಯಲ್ಲಿ 100 ಅಕ್ಷೌಹಿಣಿ ಸೈನ್ಯ ಬಲವನ್ನು ಕೊಟ್ಟು ಕಳುಹಿಸಿ, ಕುರುಕ್ಷೇತ್ರದಲ್ಲಿ ಇರುತ್ತದೆ ಎಷ್ಟು ಸೈನ್ಯ, ಬರೀ 18 ಅಕ್ಷೌಹಿಣಿ. ಇನ್ನು ಮಯೂರ ಧ್ವಜ ತಾಮ್ರಧ್ವಜನ ಜೊತೆಯಲ್ಲಿ ಕೊಟ್ಟು ಕಳಿಸಿದ ಎಷ್ಟು ಅಕ್ಷೌಹಿಣಿ? 100 ಅಕ್ಷೌಹಿಣಿ ಸೈನ್ಯ ಬಲ. ಕುದುರೆ ಬರ್ತಾ ಇದೆ, ಪಟ 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 ಪಟ. ಆ ಕಡೆಯಿಂದ ಯಾರ ಕುದುರೆ? ಅರ್ಜುನ ತಾನು ಕೃಷ್ಣನ ಜೊತೆ ಬರ್ತಾ ಇದ್ದಾನೆ. ಪಾಪ ಬಬ್ರುವಾಹನ ಭಾಗದಲ್ಲಿ ಶರಣಾಗತರಾಗಿದ್ದಾರೆ. ಬಬ್ರುವಾಹನ ತನ್ನದೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಬಬ್ರುವಾಹನ ಸಮೇತವಾಗಿ, ನೀಲಧ್ವಜನ ಸಮೇತವಾಗಿ, ಹಂಸಧ್ವಜನ ಸಮೇತವಾಗಿ, ಯಾದವರ ಒಂದು ಅಕ್ಷೌಹಿಣಿ ಸೈನ್ಯದ ಸಮೇತವಾಗಿ, ನೀಲಧ್ವಜನ ಅಕ್ಷೌಹಿಣಿ ಸೈನ್ಯದ ಸಮೇತವಾಗಿ, ಯೌವನಾಶ್ವತೆಯ ಸೇನಾ ಬಲದ ಸಮೇತವಾಗಿ ಇಷ್ಟು ಜನರ ಜೊತೆಯಲ್ಲಿ ಕೃಷ್ಣಾರ್ಜುನರಿಬ್ಬರು ಒಂದೊಂದು ರಥದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಒಂದು ಕುರುನ ಆ ಕಡೆಯಿಂದ, ಒಂದು ಕುರುನ ಈ ಕಡೆಯಿಂದ, 2 ಕುರುಗಳು ಸಂಧಿಸ್ತಾರೆ. ಕುದುರೆಗಳ ಮಾಡ್ತಾರೆ. ಪರವಾಗಿಲ್ಲ, ಅಜ್ಜಾತಿಯವರು ಯಾರು ಇಲ್ಲೊಬ್ಬರು ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿ ಇಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ನೀನು ಯಾವರಿಂದ ಬಂದೆ? ಪರವಾಗಿಲ್ಲ, ಆ ಕಡೆ ಮನೆಗಳಿದೆ, ನಮ್ಮ ಸಿದ್ಧ ಮಾತಾಡ್ಕೊಳ್ತೀವಲ್ಲ. 2 ಕುದುರೆಗಳು ಮಾತಾಡ್ತಾ ಇದ್ರೆ ಅಲ್ಲೇ ದೂರದಲ್ಲಿ ಉದ್ಯಾನವನದಲ್ಲಿ ನಿಂತಿದ್ದಂತಹ ತಾಮ್ರಧ್ವಜ ನೋಡ್ತಾ ಇದ್ದಾರೆ. ಮಂತ್ರಿಗಳೇ, ನಮ್ಮಧ್ವಜಗಳೇ, ಏನ್ ಸ್ವಾಮಿ, ಯಾವುದೋ ಇನ್ನೊಂದು ಕುದುರೆ ಬಂದಿದ್ದಿಲ್ಲ, ಎರಡು ಮನೆ ಆಗೋದಿಲ್ಲ. ತಾಮ್ರಧ್ವಜನ ಸೈನಿಕರೆಲ್ಲ ಹೋಗಿ ಕುದುರೆಯಿಂದ ಎಳೆದು ತಂದು ಬೋಧಿಸ್ತಾ ಇದ್ದಾರೆ. ನಮ್ಮಧ್ವಜ ಇನ್ನು ಕುಲದ ಕಡೆಯ ಪಾಂಡವ ಸುಧಾ ನರೇಂದ್ರ ಭೂಪಾಲ ಮಾಡುತ್ತಿರುವ ಯಾಗದ ತೊರಗವಿದು ದಿಟ್ಟರಾದರು ಇದ್ದರೆ ಕಟ್ಟಿ ಸೆಣಸಾಡಿ. ಯುವರಾಜರೇ, ಯಾರು ಮಾಡ್ತಾ ಇರೋದಲ್ಲ, ಪಾಂಡವರು ಮಾಡ್ತಾ ಇರುವ ಕುದುರೆ ಇದು. ಅವಶ್ಯಮೇಧ ಯಾಗಿರುತ್ತದೆ. ತಾಮ್ರಧ್ವಜನಿಗೆ ಅಲ್ಲೇ 100ನೇ ಬಲವನ್ನು ಬಿಟ್ಟು ಏನು ಪಾಂಡವರ ಕುದುರೆಗೆ ನಮ್ಮಪ್ಪನ ಆಸೆಯನ್ನು ಈಡೇರಿಸುವ ಒಳ್ಳೆಯ ಸಮಯ ಬಂತು. ಮಂತ್ರಿಗಳೇ, ಯುವರಾಜರೇ, ಕಟ್ಟಿ ಮೊದಲು ಈ ಕುದುರೆಗೆ. ಸ್ವಾಮಿ, ಇದು ಪಾಂಡವರ ಯಾರ ಕುದುರೆ ಆಗಬೇಕ್ರಿ? ತೋಳದ ಗಿಡಾಗ್ರಣಿಯಾದ ಬಲವಿರುವಾಗ ಯಾರಿಗೆ ಯಾಕೆ ಎದುರುಗೊಳ್ಳಬೇಕು? ಕಟ್ಟಿ. ಪಾಂಡವರ ಮುಂದೆ ನಾ ಸೋದರರು ಕೂಡ ಈ ಜಗತ್ತಿನಲ್ಲಿ ಆಚಂಕಾರಕವಾಗಿ ಉಳ್ಕೊಳ್ತೀವಿ. ಪಾಂಡವರ ಜೊತೆ ಯುದ್ಧ ಮಾಡಿಸೋದ. ಗೆದ್ದರೆ ಕೃಷ್ಣ ದರ್ಶನ, ಸೋತರೆ ವೀರ ಮರಣ, ವೀರ ಮರಣ. ಏನ್ ಮೈಸೂರು ಮಹಾರಾಜರು ನಾಗರಬಳ್ಳಿಯ ಬಂಡೀಪುರ ಎಲ್ಲ ಕಾಡಿಗೆ ಒಬ್ಬೊಬ್ಬರ ಬೆಟ್ಟಕ್ಕೆ ಹೋಗುವಾಗ ಮುಂದೆ ಒಂದು ತುಕಡಿ ಸೈನ್ಯ ಕಾಡು ನಾಯಿಗಳನ್ನು ಕರ್ಕೊಂಡು ಹೋಗ್ತಾರೆ. ಹುಲಿ ಹಾಲು ಬರ್ತಾ ಇದೆ ಅಂದ್ರೆ ಚಟ್ಟಿಗಳು ನಾವು ಚಂದ ನೆಗೆದು ಹುಲಿ ಬಾಯಿ ಸಿಗುತ್ತವೆ. ಈಗಲೂ ಹುಲಿ ಬಾಯಿ ಸಿಗಿಯೋದಿದ್ದಾರೆ. ಹುಲಿಗಳು ಬರ್ತಾ ಇದ್ದಾರೆ. ಹುಲಿಗಳಂದ್ರೆ ನೋಡ್ತಾ ಇದ್ದಾನೆ. ನಮ್ಮಧ್ವಜ ಹಿಡಿದು ಕಟ್ಟಿ ಅಂತ ಹೇಳಿದ್ರೆ ದೂರದಿಂದ ಸೈನಿಕರು ಓಡಿ ಹೋಗಿ ಪಾಂಡವರ ಶಿಬಿರಕ್ಕೆ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಒಡೆಯ ಒಡೆಯ ಒಡೆಯ, ಆ ಮುಂಭಾಗದಲ್ಲಿರುವ ಮಣಿಪುರದ ಮಹಾನುಭಾವನಾದ ರತ್ನಪುರದ ಅರಸ ಮಯೂರ ಧ್ವಜ ಮಾಡುತ್ತಿರುವ ಅಶ್ವಮೇಧದ
ಮಾಡಲ್ವಾ? ಯಾಕೆ ಕೃಷ್ಣ? ಅಲ್ಲ, ಈಗಾಗಲೇ ನಿನ್ನ ಮಗಳಂತ ಸೋತಿದ್ದೀರಿ, ಆದ್ರೆ ಹಿಂದೆ ಸುಧರ್ಮನ ಬಳಿ ಸೋತಿದ್ದೀರಿ. ಯಾರು ಎಲ್ಲೇ ಸೋತ್ರೆ ಏನ್ ಪ್ರಯೋಜನ ಕೃಷ್ಣ? ನೀನು ಬಂದದನ್ನೆಲ್ಲ ಗೆದ್ದುಕೊಟ್ಟಿಲ್ವಾ? ನಾನು ಯಾರ ತಲೆ ಮಾಡ್ತಿದ್ದೀನಿ? ನೀನಿರುವಾಗ ನನ್ಗೆ ಏನ್ ಭಯ? ನಾನು ಶಪಥ ಮಾಡ್ತೀನಿ, ನೀನ್ ಬಂದ ಕೆಲಸ ನೆರವೇರಿಸ್ಕೊಡು ಅಷ್ಟೇ. ಜೀವನದ ಇದೆ, ಶಪಥ ಮಾಡೋದು ನಾನು ಬಂದ ಕೆಲಸ ಮಾಡ್ಕೊಂಡು ಬೇಡ ಕಡೆಯ. ಅವನು ಸರಿ ಇಲ್ಲ. ಯಾಕೆ ಕೃಷ್ಣ? ಏಕಪತ್ನಿ ವ್ರತಿಪನು ತಾಗಿ ತಂದೆಯ ಸೇವಾ ಭಾಗ್ಯವಂ ಪಡೆದವನು. ಅವನಿಗೆ ಏಕಪತ್ನಿ ವ್ರತಸ್ಥ. ಇದೊಂದೇ ಕಾರಣ ನಮ್ಮಿಬ್ಬರನ್ನು ಹಾಳು ಮಾಡುತ್ತೆ. ನಮ್ಮಿಬ್ಬರು ಏಕಪತ್ನಿ ವ್ರತಸ್ಥರಲ್ಲ. ಹೋದಂತ ಕಡೆಯಿಂದ ಮನ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ. ನಾನು 14,108 ಜನ. ನಮ್ಮಿಬ್ಬರನ್ನ ಅದೊಂದೇ ಒಂದು ಮನದಲ್ಲಿ ಹೊಡೆದಾಗ್ತಿರ್ತಲ್ಲ ಕಡೆಯ. ಕೃಷ್ಣ, ಏನಾದರೂ ಮಾಡೋಣ, ನಡಿ, ಯುದ್ಧವನ್ನ ಮಾಡಲೇಬೇಕು. ಯುದ್ಧವನ್ನ ಮಾಡಲೇಬೇಕು ಅಂದ್ರೆ ಅಲ್ಲಿದ್ದಂತಹ ಅವಶ್ಯಕತೆ ಮೇಲೆ ತಿಳಿದಂತೆ, ಚಿಕ್ಕಪ್ಪ ನಾನಿರುವಾಗ ನೀವು ಆ ಅಸುಳೆ ಜೊತೆಯಲ್ಲಿ ಯುದ್ಧ ಮಾಡಿದ್ರೆ ಶೇಷೆ ನನ್ನನ್ನು ಬಳಸ್ಕೊಳ್ಳಿ ಚಿಕ್ಕಪ್ಪ. ಬೇಡ ಮಗನೇ. ಚಿಕ್ಕಪ್ಪ, ನನ್ನ ತೋಳಲ್ಲಿ ರಕ್ತ, ಬಿಸಿ ರಕ್ತ ಹರಿಯುತ್ತಾ ಇದೆ. ಕೇಳಿಯಲ್ಲ, ನಾನು ಅಪುಂಸಕತ್ವ ಎನ್ನಲಿಲ್ಲ. ನಾನೇನು ಸಾಮಾನ್ಯನೇ. ಕೇಳಿದವರಿಗೆಲ್ಲ ಕೇಳಿದ ದಾನ ಧರ್ಮಾದಿಗಳನ್ನು ಮಾಡಿ ಕಡೆಯಲ್ಲಿ ರಾಮನೊಳಗೆ ವಿಕಾಸನಂತೆ ಹೋದಾಗಿ ಕೃಷ್ಣನೇ ಬಂದು ನಿನ್ನ ಎದೆಯೊಳಗಿರುವ ಅಮೃತ ಕಲಶವನ್ನು ತೆಗೆದುಕೊಳ್ಳಲಿದ್ದಾಗ, ಇದೋ ಕೃಷ್ಣನಿನ ಪಾದ ಕಲ್ಪನೆಯಾಗಿ ಅಂತ ಹೇಳಿ ಎದೆಯಲ್ಲಿ ಅಮೃತ ಕಲಶವನ್ನೇ ಕೃಷ್ಣನ ಪಾದದಲ್ಲಿದ್ದ ದಾನ ಶೂರನಾದ ಕರುಣನ ಮಗನಾದ ಕೃಷ್ಣಕ್ಕೆ ಇತ್ತು. ನಾವು ಆಗಲೇ ಅಂತ ಹೇಳಿ ತನ್ನ ಸೈನ್ಯದ ಜೊತೆಯಲ್ಲಿ ಕಳಿಸಿಕೊಡ್ತಾ ಇದೆ. ತಾಮ್ರಧ್ವಜನಿಗೂ ವೃಷಕೇತನಿಗೂ ಅವಿಚ್ಛಿನ್ನವಾದ ಕಡೆ ಒಂದು ಮಾಡಿ ಯಾರಿಟ್ಟ ತಾಮ್ರಧ್ವಜ ವೃಷಕೇತು ಅದೇ ಮೂರ್ಛಿತನಾಗಿದ್ದರೆ ವಿಷಯದಿಂದ ಆ ಕೃಷ್ಣ ಕಳಿಸ್ತಾ ಇದ್ದಾನೆ ತನ್ನ ಯಾದವರ ಸೈನ್ಯವನ್ನು ಒಬ್ಬನಿ ಅಂತ ಹೇಳಿದ್ರೆ ಬರ್ತಾ ಇದ್ದಾನೆ. ನಾನು ಮಹಾನುಭಾವನಾದ ಪ್ರದ್ಯುಮ್ನ ಮಗನಾದ ಕೃಷ್ಣನ ಮೊಮ್ಮಗನಾದ ಅನಿರುದ್ಧ ಬರ್ತಾ ಇದ್ದಾನೆ. ಏನು ತಾಮ್ರಧ್ವಜ? ನಾನು ಯಾರು ಬಲ್ಲೆಯ? ತಾಮ್ರಧ್ವಜ ಅಂದ, ನಿನ್ನನ್ನು ಬಲ್ಲೆ, ನಿಮ್ಮಪ್ಪನನ್ನ ಬಲ್ಲೆ, ನಿನ್ನ ತಾತನನ್ನು ಬಲ್ಲೆ. ನೀನು ಗೊತ್ತು, ನಿಮ್ಮ ಅಪ್ಪನು ಗೊತ್ತು, ನಿಮ್ಮ ತಾತನು ಗೊತ್ತು. ಸುಮ್ಮನೆ ಯಾಕೆ ಬಲ್ಲ? ನೀನ್ ಯಾರು? ಬಾಣಜಾತನ ಮಗನಲ್ಲವೇ? ಕೈಯಲ್ಲಿ ಪುಷ್ಪ ಬಾಣವನ್ನು ಹಿಡಿದು ಶಿವನನ್ನೇ ಸುತ್ತಂತಹ, ಶಿವನನ್ನೇ ಎಚ್ಚರ ಮಾಡಿದಂತಹ ಮನ್ಮಥನ ಅವತಾರವೇ ಪ್ರದ್ಯುಮ್ನ ಅವತಾರ. ಅವನ ಮಗನಲ್ಲವೇ? ಬಾಣಜಾತೆಯ ಗಂಡನಲ್ಲವೇ? ಬಾಣನ ಮಗನಾದ ವಿಷಯವನ್ನು ನೀನು ಮದುವೆ ಮಾಡಿಕೊಂಡಿದ್ದೀರಲ್ಲ, ನೀನು ಹೆಂಡತಿ ಯಾರು? ಬಾಣಜಾತೆಯಲ್ಲವೇ? ಯಾವತ್ತೋ ನಿಮ್ಮ ಮಾವ ನಿನ್ನನ್ನು ತೊಂದುಬಿಡ್ತಿದ್ದ. ನನ್ನ ಮಗಳ ಗಂಡ ಏನು ಅಂತ ಸುಮ್ಮನಾದ. ನಿಮ್ಮ ಮಾವನ ಬಾಣದಿಂದ ನೀನು ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ನೋಡು, ನನ್ನ ಬಾಣದಲ್ಲಿ ಯಾವ ಭೇದ ಭಾವವೂ ಇಲ್ಲ. ನಿಲ್ಲದಿದ್ದಕ್ಕೆ ಹೇಳಿದ್ರೆ ಕೃಷ್ಣನ ಪಕ್ಷದವರಿಗೂ ಮಹಾನುಭಾವನಾದ ತಾಮ್ರಧ್ವಜನಿಗೂ ಕರೆಕ್ಟಾಗಿ ನೋಡಿ ಕೃಷ್ಣ ಸೈನ್ಯವೆಲ್ಲ ಮುಳಿಯಿತು. ಕೃಷ್ಣ ಸೈನ್ಯವೆಲ್ಲ ಮುಚ್ಚಿದ್ದಾಗಿದೆ. ಮೇಲೆದ್ದರಂತೆ ಮಹಾನುಭಾವನಾದಂತಹ ಕೃಷ್ಣ ಮಕ್ಕಳೇ ಅರ್ಜುನ ಹೇಳಿದ್ದ, ಬಿಡುವ ಕೃಷ್ಣ, ನಾನನ್ನ ಸುಟ್ಟು ಬೂದಿ ಮಾಡಿ ಬರ್ತೇನೆ. ಏನ ರಥವನ್ನೇ ಬರ್ತಾ ಇದ್ದಾರೆ. ಕುದುರೆಯ ರಥವನ್ನೇರಿ ತಾಮ್ರಧ್ವಜ ದೂರದಲ್ಲಿ ಬರ್ತಾ ಇದ್ದಾನೆ. ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಮಹಾನುಭಾವನಾಗಿರತಕ್ಕಂಥ ಯಾವ ಕೃಷ್ಣ ಅರ್ಜುನ ಇಬ್ಬರು ಬೇರೆ ಬೇರೆ ರಥಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ.
ಕೃಷ್ಣ ದರ್ಶನವನ್ನು ಮಾಡಿದ ನನ್ನ ಭಾಗ್ಯವೇ ಭಾಗ್ಯ ಎಂದು ಗಂಭೀರ ಕೊಂಡಾಡ್ತಾರೆ. ದೇವ ದೇವ ಜಗದ್ಧೈಕ ವಸುದೇವ ಸುತ ಜಗದೇಕನಾಥ ರಮಾವಿನೋದಿತ ಸಜ್ಜನಾನಾಥ ನಿಖಿಲ ಗುಣಭರಿತ ಭಾರತಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ವಯ ದೇವ ಸುರಯೋರಿ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ ದೇವ ಬಂದ ನಮ್ಮ ಸ್ವಾಮಿ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದ ದೇವರ ದೇವ ಶಿಖಾಮಣಿ ಬಂದನು ದೇವರ ದೇವ ಶಿಖಾಮಣಿ ಬಂದನು ದೇವ ಬಂದ ನಮ್ಮ ಸ್ವಾಮಿ ಬಂದನು ಕೋಟಿ ಕೋಟಿ ಹಣ ಕೊಟ್ಟು ಡೊನೇಷನ್ ಕೊಟ್ಟು ಶಾಲೆಗೆ ಸೇರಿಸಿದ್ರು ಸಂಸ್ಕಾರ ಅನ್ನೋದು ಮನೆಯಲ್ಲಿ ತಾಯಿ ತಂದೆಯೇ ಮಕ್ಕಳು ಕಲಿಸಬೇಕು. ಶಾಲೆಗೆ ಕಲಿಸಬೇಕು. ಶಾಲೆ ಎ ಫಾರ್ ಆಪಲ್, ಬಿ ಫಾರ್ ಬಿಗ್ ಆಪಲ್, ಸಿ ಫಾರ್ ಚಿಕ್ಕ ಆಪಲ್, ಡಿ ಫಾರ್ ದೊಡ್ಡ ಆಪಲ್ ಇಷ್ಟು ಮಾತ್ರ ಕಲಿಸ್ತಾರೆ. ಬಾಕಿದೆಲ್ಲ ನಾವು ಮನೇಲಿ ಹೇಳ್ಕೊಡ್ಬೇಕು. ಇದ್ರಲ್ಲಿ ಇವತ್ತು ಏನು ಹೇಳ್ಕೊಡುವ ಮಕ್ಕಳಿಗೆ? ಅಮ್ಮ ಸಾಫ್ಟ್ವೇರ್, ಡ್ಯಾಡಿ ಹಾರ್ಡ್ವೇರ್, ಅದರ ಕತೆ ನಮಗೆ ಯಾಕೆ ಬಹಳ ಕಷ್ಟ. ಶಾಲೆ ಹೋಗಿ ಮಗು ಮೊದಲನೇ ದಿನ ಬರುವಾಗ ಪಕ್ಕದ ಹುಡುಗನಂತ ಜಾಮಿಟ್ರಿ ಬಾಕ್ಸಲ್ಲಿ ಒಂದು ಪೇಪರ್ ತಗೊಂಡು ಬಂದ. ತಾಯಿ ಕಪಾಲು ಕೊಡೋದು. ನಾನು ಒಂದು ತಾಯಿ ಮಾಡ ಕಳ್ಳ ಹಾಕಿದ್ದೆ ಮೊದಲನೇ ದಿನ. ಬಂದು ನಿಮ್ಮ ಅಪ್ಪ ಎಂತೆಂಥ ಗೌರ್ಮೆಂಟ್ ಆಫೀಸರ್ ಬರ್ತಾರೆ, ಹೆಸರಿಗೆ ಪೆನ್ನಲ್ಲಿ ಸೈನ್ ಮಾಡೋದು ನಿಮ್ಮ ಅಪ್ಪ, ಒಳ್ಳೆ ವೆಜಿಟೆಡ್ ಆಫೀಸರು ಅಂಥವ್ರು ಹೊಟ್ಟೆ ಇರ್ತಾರೆ. ನನ್ನ ಮಗ ನೀವು ಹೊರಟುಬಿಟ್ಟಿದ್ದು ಬರ್ಲಿ ನಿಮ್ಮ ಅಪ್ಪ ಬಂದು ಅಮ್ಮ ಎಲ್ಲ ಹೇಳುತ್ತೆ. ಅಪ್ಪ ಇರೋ ಚಂಡ ಏನೋ ಎಷ್ಟು ಲಕ್ಷ ಸಂಬಳ, ನನ್ನ ಮನೆಯಲ್ಲಿ 5 ರೂಪಾಯಿ ಪೆನ್ನಲ್ಲಿ ಬರೆದು ಬಿಟ್ಟಿಯಲ್ಲೋ, ಪೆನ್ನಲ್ಲಿ ಬರೆದು ಬಿಟ್ಟಿಯಲ್ಲೋ. ಒಂದೇ ಒಂದು ಮಾತು, ಅಪ್ಪ ನನಗೆ ಪೆನ್ ಬೇಕು ಅಂತ ಹೇಳಿದ್ರೆ ಆಫೀಸಿಂದ 50 ಪೆನ್ ತಂದು ಕೊಡ್ತೀನಿ ನಾನು.
ಯಾಕೋ ಯಜಮಾನ ನೀನ್ ಬರಲ್ಲ, ಇವರೆಲ್ಲ ಸ್ವರ್ಗಕ್ಕೆ ಬಂದಾಗ ನಮ್ಗೆ ಇದೇ ಸ್ವರ್ಗ ಆಗ್ತದೆ ಸ್ವಾಮಿ, ನಾನು ಇಲ್ಲೇ ಇರ್ತೀನಿ, ಇವರೆಲ್ಲ ಸ್ವರ್ಗಕ್ಕೆ ಬಂದ್ರೆ ಅದೇ ನರ್ಕ ಹೋಗ್ತಾರೆ, ನಾನು ಇಲ್ಲೇ ಇರ್ತೀನಿ, ಇವನ್ನೆಲ್ಲ ಕರ್ಕೊಂಡು ಎಲ್ಲ ಸತೀಶ್ ನೀವು ಹೋಗ್ತೀರಿ. ಯಾಕಂದ್ರೆ ಇವತ್ತು ಒಳ್ಳೆ ಬಾಧ್ಯ ಸೇರ್ಕೊಂಡಿದ್ದಾರೆ ಹಿರಿಯರು, ಯಶಃ ಅವರಿಗೆ ವಯಸ್ಸು 85 ಆಗ್ತಿದೆ. ಅವರ ವಯಸ್ಸಿಗೆ ನಾನು ಹರಿಕಥೆ ಮಾಡೋದು ಬೇಡ, ಸದ್ಯ ಬದುಕಿದ್ರೆ ಸಾಕು. ಬದುಕಿದ್ರೆ ಯೂಟ್ಯೂಬ್ ಅಲ್ಲಿ ಅವು ವಿಡಿಯೋ ನೋಡ್ಕೊಂಡು ಆನಂದ ಹೆಸರು ಬರ್ತಾರೆ. ಆ ಅನಂತ ಪದ್ಮನಾಭ ಜೋರಾದ ಚಪ್ಪಾಳೆ ಹಿರಿಯ ಅದೇ ರೀತಿಯಾಗಿ ಇವತ್ತು ಒಳ್ಳೆ ಬಲ, ತಾಳ ಬಲ ಎಲ್ಲ ಈ ವರ್ಷ ಆಗ್ತದೆ ಬಿಡಿ, ವರ್ಷ ಮುಖದಕ್ಷಿಣೆ 2 ಹಾಕಬೇಕು ಅಂತಿದೆ, ಒಂದಾದ್ರೂ ಹಾಗೆ ಇನ್ನು ಸತೀಶನ್ ಅವ್ರು ಬರ್ತಿದ್ದಾರೆ, ಬರ್ತಾ ಇದ್ದಾನೆ, ಕೃಷ್ಣ ನೋಡ್ತಾ ಇದ್ದಾನೆ, ನನ್ನವನ್ನೆಲ್ಲ ಮೂರ್ಛಿತರನ್ನಾಗಿ ಮಾಡಿದ್ರಯ್ಯ ಅರ್ಜುನ, ಬಿಡು ಬಾಣಲ್ಲ, ನಾನು ಬಿಡ್ತೀನಿ ಬಾಣ. ನಗ್ತಾ ಇದ್ದಾನಂತೆ ಕಾಮರಾಜ, ಏನಪ್ಪ ನೀನು ಭಕ್ತರನ್ನು ಕಂಡ್ರೆ ಆಸೆ, ಪಾಂಡವರನ್ನು ಕಂಡ್ರೆ ಏನು ಆಸೆಯೋ ಕೃಷ್ಣ, ನೀನು ನಿನ್ನ ರಥವನ್ನು ಹಿಡಿದು ಅರ್ಜುನನಿಗೆ ಸಾರಥಿಯನ್ನು ವಹಿಸಿದರೆ ಅರ್ಜುನ ಉಳ್ಕೊಂಡು ಮನೆಗೆ ಹೋಗ್ತಾನೆ. ನೀನು ರಥದಲ್ಲಿ ಅರ್ಜುನ ರಥದಲ್ಲಿ ಕೂತ್ಕೊಂಡಿದ್ರೆ ನಿಜವಾಗಲೂ ನೀವಿಬ್ರು ಮನೆಗೆ ಹೋಗೋದಿಲ್ಲ. ಅರ್ಜುನ ನೋಡ್ತಾ ಇದ್ದಾನೆ, ಏನ್ ಸ್ವಾಮಿ ಮನೆಗೆ ಹೋಗೋದಿಲ್ಲ ಅಂತ ಇದ್ದಾನೆ, ಹೌದಯ್ಯ ಅವನ ಅಂಥವನೇ, ಅರ್ಜುನ ಅಂತವನು ಅಂಥವನೇ ಅಂಥವನೇ ಅಂಥವನೇ. ಲಕ್ಷ್ಮೀರಾಮನ ಹೋಗಿದ್ದ, ನಾನೇನ್ ಮಾಡ್ತೀನಿ? ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಕಾಮಧ್ವಜನ ಮಾತು ಸತ್ಯ ಎಂದು ತಿಳಿದು ತನ್ನ ರಥದ ದಾರುಗಳನ್ನು ಹೇಳ್ತಾ ಇದ್ದಾನೆ, ರಥ ತಗೊಂಡು ಆ ಕಡೆ ಹೋಗು, ನನಗೆ ಈಗ ಹಳೆಯ ಕೆಲಸನೇ ಉಳಿದಿದೆ, ನಾನೀಗ ಡ್ರೈವರ್ ಕೆಲಸನೇ ಮಾಡ್ಕೊಂಡು ಮುಂದುವರಿತೀನಿ ಅಂತ ಹೇಳಿ ಅಂದು ಅರ್ಜುನನಿಗೆ ಸಾರಥ್ಯ ವಹಿಸಿದ ಕೃಷ್ಣ ಇನ್ನೂ ಬಂದು ಅರ್ಜುನನಿಗೆ ಸಾರಥ್ಯವನ್ನು ವಹಿಸಿ ಕುಳಿತುಕೊಂಡ್ರೆ ಕಾಮಧ್ವಜನ ಗಂಡನಿಗೆ ನೀರು ಸುರಿತಾ ಇದ್ದೆಯ ಮಮ ಪ್ರಾಣ ಪಾಂಡವ ಎಂದ ಮುಕ್ತಿಯನ್ನು ಉಳಿಸಿಕೊಂಡೆಯ. ಸ್ವಾಮಿ ಕಡೆಗೂ ನಿನ್ನ ಪ್ರಾಣ ನೀ ಪಾಂಡವರನ್ನು ಉಳಿಸ್ಕೊಂಡು ಬಿಟ್ಟಿಯ ಸ್ವಾಮಿ, ಕಡೆಗೂ ಹೋಗಿ ಸಾರಥ್ಯವನ್ನು ವಹಿಸಿದೆಯಲ್ಲೋ, ಸಿದ್ಧನಾಗಿದೆಯ ಸ್ವಾಮಿ, ಸಿದ್ಧನಾಗಿದ್ದೇನೆ ಮುಗಿದಧ್ವಜ. ಅರ್ಜುನ ಸ್ಮರಿಸಿಕೊಂಡಿನ ಅಂತಿಮ ದೈವವನ್ನಾಗಿದ್ದು ತನ್ನ ಪತ್ತಳಿಕೆಯಿಂದ ಬಾಣವನ್ನು ತೆಗೆದದ್ದೇ ಏನು? ಕೃಷ್ಣ ಅರ್ಜುನ ಇವರಿಬ್ಬರು ಬಿಡ್ತಾ ಇದ್ದಾರೆ ಬಾಣ, ಇವರಿಬ್ಬರ ಬಾಣವನ್ನು ಕಾಮಧ್ವಜ ಒಬ್ಬನೇ ಎದುರಿಸ್ತಾ ಇದ್ದಾನೆ. ತಲೆ ತಲೆ ಕುಟ್ಟಿದ್ದು ಭರಣಿ ಮಾಡ್ತಾರೆ, ದೇವಲೋಕವೇ ಬೆಳಗ್ಗೆ ನೋಡಿದಂತ ದೇವಲೋಕವೇ ಬೆಳಗ್ಗೆ ನೋಡುತ್ತಿದೆಯಂತ ಕೃಷ್ಣನು ಮಾಡಿದರೆ ಕಾಮಧ್ವಜನು ಬಾಣ ಹೊಡೆದನು, ಕೃಷ್ಣನು ಮಾಡಿದರೆ ಕಾಮಧ್ವಜನು ಬಾಣ ಹೊಡೆದನು. ಅಂಬುಗಳೇ ಅಂಬುಗಳು ಅಂಬುಗಳೇ ಅಂಬುಗಳು ಕತ್ತರಿಸಿ ಗಿಡಾಗ್ರಣಿಯಂತೆ ನಿಂತಿದ್ದಾನೆ ಕಾಮಧ್ವಜ. ಕಡೆ ಏನ್ ಮಾಡ್ತಾ ಒಂದು ಬಾಣದ ಕಡೆದಂತೆ ಗುರಿಯಿಟ್ಟು ಅರ್ಜುನನ ರಥದ ಮೇಲಿದ್ದ ಕಪಿಧ್ವಜವನ್ನ ಥಟ್ಟನೆ ಕತ್ತರಿಸಿದ. ಆ ಇಷ್ಟು ದಿವಸ ರಕ್ಷಕನಾಗಿದ್ದ ಹನುಮಂತ ಕುರುಕ್ಷೇತ್ರದಲ್ಲೇ ಕಪಿಧ್ವಜವನ್ನ ಯಾರೂ ಕೆಡಲಿಕ್ಕೆ ಆಗಲಿಲ್ಲ ಅಂತ ಆಂಜನೇಯ ಕೆಳಕ್ಕೆ ತಕ್ಷಣ ಚಂದನ ದರ್ಶನವನ್ನು ಕೊಟ್ಟು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ಥಟ್ಟನೆ ಮಾಡಿದ. ಅರ್ಜುನ ನೋಡ್ತಾ ಇದ್ದಾನೆ, ಸ್ವಾಮಿ ಕಪಿಧ್ವಜವನ್ನು ಕೆಡವಿದ್ದಾರೆ, ಮತ್ತೊಂದು ಬಾಣವನ್ನು ಬಿಟ್ಟರೆ ಅರ್ಜುನ ಕೃಷ್ಣನ ಸಮೇತವಾಗಿ ರಥ 100
ಕೃಷ್ಣ ತಾನು ಕಳೆದು ನಿಲ್ಲಿಸಿದ. ನೋಡಿದೆಯಾ ಕೃಷ್ಣ, ನೋಡಿದೆಯಾ ಇವನ ಅಟ್ಟಹಾಸವನ್ನ? ಈಗ ನೋಡು ಅಂತ ಹೇಳಿ ತಾನು ಏನ್ ಮಾಡ್ತಾ ಇದ್ದಾನೆ, ತನ್ನ ಕೈಯಿಂದ ಸುದರ್ಶನ ಚಕ್ರವನ್ನು ಎತ್ತುತ್ತಾ ಇದ್ದಾನೆ. ಸುದರ್ಶನ ತಾಮ್ರಧ್ವಜನ ಕಡೆಯವರೆಲ್ಲ ಏಕೆ ವ್ಯಕ್ತಿಗಳ ಕೈಗಳು ತಾಮ್ರಧ್ವಜ ಏನ್ ಮಾಡ್ತಾ ಇದ್ದಾನೆ? ಒಡೆಯ, ನನ್ನ ಮನೆಯ ಸುತ್ತ ಬೂದಿ ಮಾಡಬೇಕು ಅಂತ ಇದೆಯಾ? ನಿನ್ನ ಭಕ್ತರಿಗೋಸ್ಕರವಾಗಿ ಸುದರ್ಶನ ಚಕ್ರವನ್ನು ಮೇಲೆ ಕೆತ್ತಿದೆಯಾ? ಅಂದು ಆಯುಧವನ್ನು ಹಿಡಿಯದೆ ಯುದ್ಧ ಮಾಡುತ್ತೇನೆ ಎಂದು ಕುರುಕುಲಾಂತಕನಾದಂತಹ ದುರ್ಯೋಧನನ ಆಸ್ಥಾನದಲ್ಲಿ ಮಾತನ್ನು ಕೊಟ್ಟವನು, ಭಕ್ತ ಭೀಷ್ಮನಿಗೋಸ್ಕರವಾಗಿ ರಥದ ಚಕ್ರವನ್ನು ಮೇಲೆ ಕೆತ್ತಿದವನು, ಇಂದು ನಿನ್ನ ಭಕ್ತನಾದ ಅರ್ಜುನನಿಗೋಸ್ಕರವಾಗಿ ಸುದರ್ಶನ ಚಕ್ರವನ್ನು ಎತ್ತಿ ಬರುತ್ತಿರುವೇನ ನೋಡೆಯ? ಇದೋ ನೋಡು ಅಂತ ಹೇಳಿ ಅವನು ತನ್ನ ಕೈಲಾದ ಪ್ರಯತ್ನಗಳಿಂದ ಬೆಂಕಿ ಗಿಡಗಳನ್ನೆಲ್ಲ ದೂರ ಕಳಿಸ್ತಾ ಇದ್ದಾನೆ. ಕಡೆಗೆ ಬಂದವನೇ ತಾಮ್ರಧ್ವಜ ಅಲ್ಲಿ ಹಿಡಿದು ತಾನು ಏನ್ ಮಾಡ್ತಾ ಇದ್ದಾನೆ, ಒಂದು ಹಸ್ತದಿಂದ ಕೃಷ್ಣನ ಎರಡೂ ಪಾದಗಳಲ್ಲಿ ಹಿಡಿದು ಒಬ್ಬ ಬಂದು ತಾಮ್ರಧ್ವಜನಿಗೆ ಕೃಷ್ಣ, ಮತ್ತೆ ಎರಡನೇ ಕೈಗಳಿಂದ ಕೃಷ್ಣನ ಎರಡೂ ಕೈಗಳನ್ನು ಹಿಡಿದು ಕೃಷ್ಣನ ಪಾದವನ್ನು ಎತ್ತಿ ತನ್ನ ಹೆಗಲಿನಲ್ಲಿಟ್ಟುಕೊಳ್ತಾ ಇದ್ದಾನೆ. 14 ಲೋಕವನ್ನೇ ಉದರದೊಳಗೆ ಪೋಷಣೆ ಮಾಡುತ್ತಿರುವ ಕೃಷ್ಣನ ಎರಡೇ ಕೈಯಿಂದ ಎರಡು ಕೈಗೆ ಎರಡು ಕಾಲನ್ನು ಹಿಡಿದು ತನ್ನ ತಲೆಯಲ್ಲಿ ಇಟ್ಕೊಂಡ ಅಂದ್ರೆ ತಾಮ್ರಧ್ವಜನ ಶಕ್ತಿ. ಅರ್ಜುನ ನೋಡ್ತಾ ಇದ್ದಾನೆ, ಅರ್ಜುನನ ಶಕ್ತಿ ಆಗ ಕಮ್ಮಿ ಆಗೋದು. ಯಾವಾಗ ಕೃಷ್ಣನೇ ಎದ್ದು ಹಿಡ್ಕೊಂಡು ಕೃಷ್ಣ, ಅರ್ಜುನ ಏನ್ ನೋಡ್ತಾ ಇದೆಯಾ? ಬಿಡು ಬಾಣವನ್ನ. ಕೈ ಕಡೆಗಳಲ್ಲಿ ಹಿಡಿದುತ್ತಾ ಇದೆ. ಏನ್ ಮಾಡ್ತಾ ಇದ್ದಾನೆ? ಒಂದು ಸಾರಿ ತನ್ನ ಎಡಗಾಲತ್ತಿದೆ ಅರ್ಜುನನಿಗೆ ಚಾಡಿಸಿ ಬಂದಂತೆ ತಾಮ್ರಧ್ವಜ ಚಾಡಿಸಿ ಬಂದವನೇ ಅವರಿಬ್ಬರನ್ನು ಕೂಡ ಕೆಳಕ್ಕೆ ಎಡಲಿ ಅಲ್ಲಿದ್ದ ಒಂದು ಹಗ್ಗವನ್ನು ತೆಗೆದು ಭದ್ರವಾಗಿ ಆ ಕೃಷ್ಣ ಅರ್ಜುನನ ಕೈಕಾಲುಗಳನ್ನು ಭದ್ರವಾಗಿ ಬಂಧಿಸಿ ಮೂರ್ಛಿತರನ್ನಾಗಿ ಮಾಡಿ ರಣಾಂಗಣವೇ ಮೂರ್ಛಿತವಾಗಿದೆ. ರಣಾಂಗಣವೇ ಮೂರ್ಛಿತವಾಗಿದೆ. ಮಹಾನುಭಾವನಾದಂತಹ ಕೃಷ್ಣ ಹೊಡೆದ ಆ ಸುದರ್ಶನ ಚಕ್ರದ ಬೆಂಕಿಯ ವಿಷ ಅನಿಲಕ್ಕೆ ತಾಮ್ರಧ್ವಜನು ಮೂರ್ಛಿತನಾಗಿ ಕೃಷ್ಣನ ಪಾದದ ಮೇಲೆ ನಿಂತಿದ್ದ. ಕಡೆ ಒಂದಷ್ಟು ಬೆಳಗಿಗಾಗಿ ದೊಡ್ಡ ಮೊದಲು ಚೇತರಿಸಿಕೊಂಡು ಮೇಲೆ ಕೆದ್ದವನು ಯಾರು? ತಾಮ್ರಧ್ವಜ. ಕೃಷ್ಣ ಇಬ್ಬರು ಇಲ್ಲೇ ಬಿದ್ದಲ್ಲಿ ನಮ್ಮ ಅಪ್ಪನಿಗೆ ಮೊದಲು ಈ ಕುದುರೆ ತೋರಿಸಬೇಕು ಅಂತ ಹೇಳಿ ಆ ಪಾಂಡವರ ಕುದುರೆಯನ್ನ ತನ್ನ ಕುದುರೆಯನ್ನು ಎರಡನ್ನು ಕರೆದುಕೊಂಡು ತನ್ನ ಮಂತ್ರಿಯಾದ ನಕುಲ ತೊಡಲಿ ತೊಡಗೂಡಿ ತನ್ನ ಸೈನಿಕರಿಗೆ ತೊಡಗೂಡಿ ನರ್ಮದಾ ನದಿಯ ತೀರಕ್ಕೆ ದಡದಡದಲ್ಲಿ ಬರ್ತಾ ಇದ್ದ. ಯಾವ ದೀಕ್ಷಿತನಾಗಿ ಕುಳಿತಿರುವ ಮಯೂರಧ್ವಜ ತಾನು ಕಟ್ಟಲೆ ಮೇಲೆತ್ತಿದ್ದ. ಮಗನೇ, ಇಷ್ಟು ಬೇಗ ಉಪಪ್ರದಕ್ಷಿಣೆಯನ್ನು ಹಾಕ್ಬಿಟ್ಟೇನೋ? ಅಲ್ಲ, ಯಾಕೆ ಎಣ್ಣೆ ಮೊನ್ನೆ ಹೋದ್ರು ಇಷ್ಟು ಬೇಗ ಅಶ್ವಮೇಧಿಯಾಗದ ಕುದುರೆ ಲೋಕದ ಮೇಲೆ ಬಿಟ್ಟುಬಿಡುತ್ತೆ? ಮಂತ್ರಿಗಳೇ, ಈಗ ಯಾವ್ದು ಇನ್ನೊಂದು ಕುದುರೆ? ಅಪ್ಪ, ಲೋಕ ಸುತ್ತಾಡಬೇಕಾಗಿಲ್ಲಪ್ಪ, ಮತ್ತೆ ಲೋಕ ರಕ್ಷಕನಾದ ಕೃಷ್ಣನನ್ನೇ ಸುತ್ತುಬಿಟ್ಟಿದ್ದೀನಿ ಅಂತ ನೀನು ಲೋಕ ಸುತ್ತ ಮಾಡ್ತೀನಪ್ಪ. ಮಂತ್ರಿಗಳೇ ಏನ್ ಹೇಳ್ತಾ ಇದ್ದಾನೆ ಮಗ? ಸ್ವಾಮಿ, ಇದು ಪಾಂಡವರು ಮಾಡಿದ್ರು ಅಶ್ವಮೇಧದ ಕುದುರೆ. ರಕ್ಷಕನಾಗಿ ಕೃಷ್ಣಾರ್ಜುನರು ಬಂದಿದ್ರು. ನಮ್ಮ ಯುವರಾಜರು ಅವರನ್ನ ಮೂರ್ಛಿತರನ್ನಾಗಿ ಮಾಡಿ ಈ ಕುದುರೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಎಂದರೆ ನಿಂತಿದ್ದ ಮಯೂರಧ್ವಜ ಅಕಟ ಆತವಾಯಿತು ಎಂದು ನೆಲದ ಮೇಲೆ ಬಿದ್ದು ಹೊರಡಾಡ್ತಾ ಇದ್ದಾರೆ ಮಯೂರಧ್ವಜ. ಹೆಂಡತಿ ಕುಮುದ್ವತಿ ಕರೀತಾ ಇದ್ದಾರೆ, ಕುಮುದ್ವತಿ ಕುಮುದ್ವತಿ, ನಿನ್ನ ಮಗನನ್ನು ಎತ್ತು ನನ್ನ ಹೆಸರನ್ನು ಪಾತಾಳಕ್ಕೆ ತಳ್ಳುವುದಕ್ಕಿಂತ ಹುಟ್ಟಿದಾಗಲೇ ಭಾಷಣ ಕೊಟ್ಟು ಸಾಯಿಸಬಾರದಾಗಿದ್ದೇನೆ. ನಾನು ಮಾಡಿದ ಕೆಲಸ ಸರಿ ಇದೆ ಅಲ್ವೋ? ಅಲ್ವೋ ಮಗನೇ? ಜಗದೇ ಕವಿಯನಾದ ಬಲಿಯನ್ನು ತೊರೆದು ಕಾರಣ ದೇಶದಲ್ಲಿರುವ ಈ ಬಲಿಯನ್ನು ತಂದೆಯಲ್ಲೋ ಕಂಡ ಮಗನೇ, ಜಗದ್ರಕ್ಷಕನಾದ ಕೃಷ್ಣನಿಗೆ ಕರ್ಪಣೆ ಬಂದಿದ್ರೆ ನಾನು ಹೆಮ್ಮೆ ಬರ್ತಾ ಇದ್ದೇನೆ. ನನ್ನ ಮಗ ನನ್ನ ಜನ್ಮ ಸಾರ್ಥಕವಾಯಿತು ಅಂತೇಳಿ ಕೃಷ್ಣನ ಪಾದದಲ್ಲಿ ಜನ್ಮ ಬಿಟ್ಬಿಡ್ತಿದ್ದೆ. ಎರಡು ಕಾಲಿನ ಬಲಿಯನ್ನ ಅಲ್ಲೇ ಬದಲಿಸಿ
ನೆನ್ನೆ ನೋಡ್ದೆ ಯಾರನ್ನು ಸುಟ್ಟು ಬುದ್ಧಿ ಮಾಡಿ ದಯ ಶಕ್ತಿಯಿಂದ ಆಗದೇ ಇರೋದನ್ನ ಯುಕ್ತಿಯಿಂದ ಸಾಧಿಸಬೇಕು ಅರ್ಜುನ. ಅಂದ್ರೆ ಏನ್ ಮಾಡೋದೀಯ ಆಯ್ಲಿನ ನೊಡಲಿ ಅಂತ ಹೇಳಿ ಮಹಾನುಭಾವನಾದ ಕೃಷ್ಣ ಏನ್ ಮಾಡ್ದ, ಒಂದು ಸಾರಿ ಸುತ್ತ ಹಾಕಿ ನೋಡಿದ ತಕ್ಷಣ ಯಾವ ರೀತಿಯಾಗಿ ಚಂದ್ರುಳ್ಳಿಯಾದ ಚೆಲುವ ಮೋಹನನಾದ ಕೃಷ್ಣ ಇದೀಗ ಮುಪ್ಪಿನ ಮುದುಕನ ವೇಷವನ್ನು ಧರಿಸಿ ಕೈಯನ್ನು ಊರುಗೋದು ಇಷ್ಟೊತ್ತ ಹಿಡಿಬಿಟ್ಟ ಗಡ್ಡ, ಸೊಪ್ಪು ಬಟ್ಟಿದ ಕಣ್ಣುಗಳು, ಮೈಯೆಲ್ಲ ಸೊಪ್ಪು ಬಟ್ಟಿರುವ ಚರ್ಮ, ಮಂಜಾದ ಕಣ್ಣುಗಳು, ಕೆಂಪಾದ ಕಿವಿಗಳು, ಮುದುಕನ ವೇಷ ಧರಿಸಿದ ಅರ್ಜುನ. ಅರ್ಜುನ ಯಾವ ಸ್ವಾಮಿ ಹೊಸ ಅವತಾರ ಇದು? ಎಲ್ಲ ಅವತಾರಕ್ಕಿಂತ ನಿನಗೆ ನನ್ನವರು ಎಲ್ಲಿದ್ದಾರೆ ಅಂತ ತೋರಿಸೋ ಅವತಾರ ಕಣಯ್ಯ. ನೀನು ಅವತಾರ ಗೊತ್ತಾಯ್ತು, ಯಾಕೆ ನನ್ನನ್ನು ಮುದುಕ ಆಗುವಂತೀಯ? ಇಲ್ಲಪ್ಪ, ನಾನು ಗುರು ಆಗ್ತೀನಿ, ನೀನ್ ಶಿಷ್ಯನಾಗು, ಸರಿಯಾಗಿ ಕಣ್ಣು ಕಾಣದ ನನ್ನನ್ನ ನಿನ್ ಕೈ ಇಟ್ಕೊಂಡು ಆ ನರ್ಮದಾ ನದಿಯ ತೀರದಲ್ಲಿ ಆ ರತ್ನಪುರಿ ನಗರದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವ ಮಯೂರ ಧ್ವಜನ ಅವನ್ನೇ ಕರ್ಕೊಂಡು ನಡೆಯುವ ಕೃಷ್ಣ ಹಾಕೋದು ಕೇಳಿ ತಾನೊಬ್ಬ ಒಟುವಿನ ವೇಷವನ್ನು ಧರಿಸಿ, ಅಚ್ಚೊಚ್ಚು ಮುದುಕನಾದಂತಹ ವೇಷವನ್ನು ಕೃಷ್ಣ ಧರಿಸಿ ನಾಟಕವನ್ನು ಆಡುತ್ತಾ ಅರ್ಜುನನೇ ಶಿಷ್ಯ, ಕೃಷ್ಣನೇ ಗುರುಗಳು ಎದುರು ಬರ್ತಾ ಇದ್ದಾರೆ. ರತ್ನಪುರಿ ನಗರಕ್ಕೆ ಬರ್ತಾರೆ. ಭಕ್ತರಿಗೋಸ್ಕರವಾಗಿ ಭಗವಂತನಿಗೆ ನಾಟಕ. ಕುಂಬಾರನ ಮನೆಯೊಳಗೆ ಮಳಿಗೆಗಳನ್ನು ತುಳಿದ ಅರ್ಜುನನಿಗೆ ಸಾರಥಿಯಾದ ಒಪ್ಪಿಡಿಯ ಬಲಕ್ಕಿಗೆ ಅಖಿಲಾರ್ಥವನೇ ತಾನಿದ್ದ ಸುಲಭನೋ ಹರಿ ಸುಲಭನೋ ತನ್ನವರ ನರಗಳಿಗೆ ಬಿಟ್ಟವನನ್ನು ತನ್ನವರನ್ನು ಅರೆಗಳಿಗೆ 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 ಬಿಟ್ಟು ಅಗಲನು ಅಗಲನು ಅಗಲನು. ಭಾರತದಲ್ಲಿ ಹೋಗ್ತಾ ಇದ್ದಾನೆ ಒಡೆಯ ಮಯೂರ ಧ್ವಜ ಒಡೆಯ. ಸಿಂಹಾಸನದ ಮೇಲೆ ಕುಳಿತಿದ್ದ ಮಯೂರ ಧ್ವಜ ತಾನು ದಡದಡದಲ್ಲಿ ಇಳಿದು ಬಂದ. ಯಾರ ಸ್ವಾಮಿ ಅಪ್ಪ, ನನ್ನ ಕಷ್ಟ ಏನು ಅಂತ ಹೇಳಿದಷ್ಟು ಬಂದು ಹೋರಾಡಿದೆಯಪ್ಪ. ಅಯ್ಯೋ ಮಯೂರ ಧ್ವಜ ಈ ರತ್ನಪುರಿಯ ರಾಜ ಬೇಡಪ್ಪ. ಹೌದು ಸ್ವಾಮಿ, ನಾನು ಅಯ್ಯೋ ಅಯ್ಯೋ ಕುಡಿಬಾರ್ದಯ್ಯ, ಮುದುಕನ ಜೀವ ಕುಡಿಬಾರದು. ಯಾಕೆ ಸ್ವಾಮಿ? ಇದ್ದ ಒಬ್ಬ ಮಗನನ್ನು ಒಬ್ಬನೇ ಒಬ್ಬ ಮಗ ಇದ್ದ, ಅವನಿಗೆ ಮದುವೆ ಮಾಡಿಕೊಂಡು ಒಂದು ಬನ್ನಿಯ ಹುಡುಕೊಂಡು ಬರೋಣ ಅಂತ ಹೇಳಿ ನನ್ನ ಹೆಸರು ಕೃಷ್ಣ ಶರ್ಮಾ ಅಂತ, ಇವನು ನನ್ನ ಶಿಷ್ಯ, ನನ್ನ ಮಗನ ಕರ್ಕೊಂಡು ನಿಮ್ಮೂರಿನಲ್ಲಿ ಯಾವುದೋ ಒಬ್ಬ ಪಂಡಿತರ ಮನೆಗೆ ಹೆಣ್ಣಿದ್ದಾರೆ ಎಂದು ನೋಡಿಕೊಂಡು ಲಗ್ನ ಮಾಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬರ್ತಾ ಇದ್ದೇವೆ. ದಾರಿ ಮಧ್ಯದ ಕಾಡಿನಲ್ಲಿ ಒಂದು ಸಿಂಹ ನನ್ನ ಮಗನನ್ನ ನೆಗೆದು ಚಂದ ಹಿಡಿದು ಕತ್ತಿಗೆ ಬಾಯಿ ಹಾಕ್ಬಿಡ್ತಪ್ಪ. ನನ್ನ ಮಗನನ್ನ ಸಿಂಹ ಕೆಚ್ಚಿಕೊಂಡು ಎಳ್ಕೊಂಡು ಹೋಗುವಾಗ ನನ್ನ ಮಗನ ರಕ್ತ ತೆರೆದ ಮೇಲೆ ಎಲ್ಲ ದೊಡ್ಡ 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 ಹರಿತಾ ಇದ್ದಪ್ಪ. ಒಡೆಯ ನನ್ನ ಮಗನನ್ನ ಸಿಂಹ ಕಚ್ಕೊಂಡು ಹೋಗಿದ್ದು. ಅಯ್ಯೋ, ಸಿಂಹ ಕಚ್ಕೊಂಡು ಹೋಗಿದೆ ಅಲ್ರಿ ಮಂತ್ರಿಗಳೇ. ನಮ್ಮ ದೇಶದಲ್ಲಿ ಕ್ರೂರ ಮೃಗಗಳೆಲ್ಲವೂ ಕೂಡ ಒಳ್ಳೆ ಬುದ್ಧಿ ಕಲಿತಿವೆ, ಯಾವ ಬೇಟೆಯಾಗುತ್ತಿಲ್ಲ, ಯಥಾರಾಜ ಕಥಾಪಟ್ಟ ಆಗುವಂತೆ ಪ್ರಾಣಿಗಳು ಒಳ್ಳೆ ಬುದ್ಧಿ ಕಲಿತಿವೆ ಅಂದ್ರಲ್ಲ, ಇದೇನಿದು ನಮಗೆ ಗೊತ್ತಿಲ್ಲ. ನನಗೇನ್ ಮಾಡ್ಬೇಕಯ್ಯ, ನಾನು ಸಿಂಹಗವನ್ನ ಪರಿಪರಿಯಾಗಿ ಕೇಳಿಕೊಂಡೆ ಕೈ ಮುಗಿದು, ಅಪ್ಪ ನನಗೆ ಅವನು ಒಬ್ಬನೇ ಮಗ, ಅಪುತ್ರಸ್ಯ ಗತಿಂ ನಾಸ್ತಿ, ಮಕ್ಕಳಿಂದ ನಮಗೆ ಗತಿ ಇಲ್ಲದೆ ಇರುವಾಗ ಮಾಡಬೇಡಪ್ಪ. ಅಯ್ಯ ಸಿಂಹರಾಜ, ನನ್ನ ದೇಹ ತಿನ್ಕೊಂಡ್ಬಿಡು, ನನ್ನ ದೇಹ ತಿನ್ಕೊಂಡ್ಬಿಡು, ನನ್ನ ಮಗನ ಬಿಟ್ಬಿಡು ಅಂದ್ರೆ ಸಿಂಹ ನರಸಿಂಹನಾಗಿ ಮಾತಾಡಿದ. ಮುಪ್ಪಿಡಿದಿರುವಂತಹ ಬಲಿತ ನಿನ್ನ ಮಾಂಸ ನನಗೆ ರುಚಿ ಇಲ್ಲ,
ಸ್ವಾಮಿ, ನಾನು ಕೇಳಿದವ ಮಾಂಸ ತಂದುಕೊಟ್ರೆ ನಿನ್ನ ಮಗನ ಬಿಟ್ಬಿಡ್ತೀವಿ. ಅರ್ಜುನ ಕೇಳ್ತಾ ಇದ್ದಾನೆ, ಸ್ವಾಮಿ ಸಿಂಹ ಮಾಂಸ ಇಟ್ಟಿದ್ದು ಯಾವ ಮಾಂಸ ಸುಮ್ಮನೆ ಹೂ ಅನ್ನಬೇಕು, ಕಣ್ಣೀರ್ ಹಾಕು, ಅಳು ಅಳು. ನೀನು ಕಣ್ಣೀರ್ ಬರ್ತಾ ಇದೆ ಅಂದ್ರೆ ಕೃಷ್ಣ ಒಂದ್ಸಾರಿ ಎದ್ದಿದೆ ಅರ್ಜುನ ಕಾಲು ನನ್ನ ಶಿಷ್ಯನು ಏನ್ ಹೇಳ್ತಾ ಇದ್ದಾನೆ, ನನ್ನ ಮಗನ ಏನ್ ಹೇಳುತ್ತೆ ಸಿಂಹ, ನಾಡಾಳುವ ಮಯೂರಧ್ವಜನ ದೇಹದ ಅರ್ಥವಾಗತಂದರೆ, ನಾಡಾಳುವ ಮಯೂರಧ್ವಜನ ದೇಹದ ಅರ್ಥವಾಗತಂದರೆ ನಿನ್ನ ಮಗನನ್ನು ಉಳಿಸುವುದಿಲ್ಲ. ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಂತ ಮಯೂರಧ್ವಜ, ಆ ಮಯೂರಧ್ವಜನ ದೇಹದ ರಾಜನ ದೇಹದ ಅರ್ಧ ಭಾಗವನ್ನು ನೀನು ತಂದು ಕೊಟ್ಟರೆ ನಿನ್ನ ಮಗನ್ ತಿನ್ನಲ್ಲ. ಇಲ್ಲೇ ಇಟ್ಕೊಂಡಿರ್ತೇನೆ, ಇವತ್ತು ಸಂಜೆ ತನಕ ಸಮಯ ಕೊಡ್ತೇನೆ. ಅವನ ಅರ್ಧ ದೇಹ ನೀನ್ ತಂದ್ರೆ ನಿನ್ನ ಮಗನ ಬಿಟ್ಬಿಟ್ಟು ಆ ದೇಹ ತಿನ್ಕೊಂಡಿರ್ತೇನೆ ಅಂತ. ಅದಕ್ಕೆ ಬಂದೆ ಸ್ವಾಮಿ, ಪುತ್ರದ 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 ಮಯೂರಧ್ವಜ ನಗ್ತಾ ಇದ್ದಾನೆ. ಬ್ರಾಹ್ಮಣೋತ್ತಮರಾದ ನಿಮ್ಮನ್ನ, ನಿಮ್ಮ ಸಂಕಷ್ಟವನ್ನ ಪಾಲು ಮಾಡಲಿಕ್ಕೆ ಕ್ಷತ್ರಿಯನಾದ ನನ್ನ ದೇಹದ ಅರ್ಥವಾದ ಮಂತ್ರಿಗಳೇ ಕೇಳಿದ್ದೀರಾ? ನಮ್ಮದೆಂಥ ಸುಖವಾದ ಮರಣ, ನಮ್ಮದೆಂಥ ಆನಂದವಾದ ಮರಣ. ಎಲ್ಲರಿಗೂ ಮರಣ ಹೇಳದೆ ಬಂದರೆ ನನಗೆ ಕಣ್ಣು ಮುಂಭಾಗದಲ್ಲಿ ಬಂದು ನಾ ಬಂದಿರುವೆ ಎಂದು ಹೇಳುತ್ತೇನೆ. ಅರ್ಜುನ ಅಂತ ಸ್ವಾಮಿ ಹೇಳ್ತಾವನ್ನ ನೋಡಿದೆ. ಸಾವು ಅಂದ್ರೆ ಇನ್ನು ಗೆಲ್ಲಬೇಕು ಗೆಲ್ಲಬೇಕು ಗೆಲ್ಲಬೇಕು, ಆ ದೇಶ ಬೇಕು ಈ ದೇಶ ಬೇಕು ಅಂತ ಇದೆಯೇ. ದೇಹದಲ್ಲಿ ಅರ್ಧ ಭಾಗ ಕೊಡು ಅಂದ್ರೆ ಈಗಲೇ ಕೊಡ್ತೀನಿ ಅಂತಿದ್ದೀನಿ. ಆಮೇಲೆ ನೋಡೋ ನನ್ನ ಭಕ್ತ ಎಂದಿದ್ದಾನೆ, ಆಮೇಲೆ ತಪ್ಪಾಯ್ತು ಅಳೋ 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 ಅಳೋ. ಸ್ವಾಮಿ ಏನ್ ಮಾಡಿದ್ರು, ಅಲ್ಲೇ ನಿಂತಿದ್ದ ಸೈನ್ಯಾಧ್ಯಕ್ಷರು, ಸ್ವಾಮಿ ಬಿಟ್ಬಿಡಿ, ಈ ಮುದುಕನನ್ನ ಇಲ್ಲೇ ಕತ್ತರಿಸ್ಬಿಡ್ತೀನಿ. ಬೇಡವಾ ಬೇಡ, ಹಾಗೆಲ್ಲ ಮಾಡಬಾರ್ದು. ಕೇಳಿದ್ದನ್ನ ಕೊಡೋದಿಲ್ಲೇ ನನ್ನನ್ನ ರಾಜ ಅಂತ ಕರೆಯೋದು. ಯಾರು ಏನ್ ಕೇಳ್ತಾರೋ ಅದನ್ನು ಕೊಡೋದೇ ರಾಜ. ಇಲ್ಲ ಅನ್ನಬಾರದು. ಕೊಡುವಾತನಿಗೆ ದರಿದ್ರನೆಂದಣ್ಣದು. ಕೊಡೋರಿಗೆ ಯಾವತ್ತೂ ದರಿದ್ರ ಇದೆ. ಮತ್ತೆ ಕೆಲವ್ರಿಗೂ ದರಿದ್ರ ಬರ್ತದೆ. ಹೆಂಗೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಕೊಟ್ಟುಬಿಟ್ಟು ಅಯ್ಯೋ ಹೊರಟೋಯ್ತಲ್ಲ ಹೊರಟೋಯ್ತಲ್ಲ ಹೊರಟೋಯ್ತಲ್ಲ, ಅಯ್ಯೋ ತಗೊಂಡವಲ್ಲ ತಗೊಂಡವಲ್ಲ ಅಂತ ಹೊರಟಿದ್ರೆ ಹೋಗಿರೋದ್ರ ಜೊತೆ ಇನ್ನೂ ಹೊರಟು. ಬಲಗೈ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರದು. ಅದೆಲ್ಲ ದಾರಿ ಮಧ್ಯದಲ್ಲಿ ಭಿಕ್ಷುಕರು ಬಂದು ದಾಸಪ್ಪನವರು ಬಂದು ದಾಸರು ಬಂದು ಮನೆ ಬಾಗಿಲು ಹಾಕಿದ್ರೆ ಮೊದಲು ತುಂಬ ದವಸದಾಗಿರ್ತಾರೆ. ಈಗ ಭಿಕ್ಷೆ ಬೇಡವರು ಇಲ್ಲ, ಕೊಡವರು ಇಲ್ಲ. ಅವತ್ತಿನ ಕಾಲದಲ್ಲೇ ಪುರಂದರದಾಸರ ಕಾಲದಲ್ಲೇ ಭಿಕ್ಷೆ ಕೊಡೋ ಹಿಂದೆ ಮುಂದೆ ನೋಡ್ತಿದ್ರಂತೆ. ಮನೆಯ ಸಾರಿಸುತ್ತೀನಿ, ಮಡಕೆ ಒಡೆಯುತ್ತೀನಿ, ಮನೆಗೊಳಗ್ಯಾರಿಲ್ಲ ಹೋಗೋದಾಸಯ್ಯ. ಸುಳ್ಳು. ಅವತ್ತಿನ ಕಾಲದಲ್ಲಿ ಯಾರೆಲ್ಲ ಮುಂದಕ್ಕೆ ಹೋಗ್ತೀವಲ್ಲ ನಾವು. ಮನೆಯ ಸಾರಿಸುತ್ತೀನಿ, ಮಡಕೆ ತೊಳೆಯುತ್ತೀನಿ, ಮನೆಯೊಳಗ್ಯಾರಿಲ್ಲ ಹೋಗೋದಾಸಯ್ಯ. ಮನೆಯ ಮಕ್ಕಳೆಲ್ಲ ಅಳುತ್ತಾರೆ ಕೇಳಯ್ಯ, ಮನೆಯ ಮಕ್ಕಳೆಲ್ಲ ಅಳುತ್ತಾರೆ ಕೇಳಯ್ಯ ಹೋಗೋದಾಸಯ್ಯ. ದಿಕ್ಕದಾರದ ಕೈ ಜಡು ಮಕ್ಕಳು ಅಳುತ್ತಾರೆ, ಮಕ್ಕಳು ಅಳುತ್ತಾರೆ ಹೋಗೋದಾಸಯ್ಯ. ದಿಕ್ಕದಾರದ ಕೈ ಮನುಷ್ಯನ ಜನ್ಮ ಬಂದಿರೋದು ಹುಟ್ಟಿ ಮಕ್ಕಳು ಮಾಡಿ ಆಸ್ತಿ ಮಾಡಿ ಮಕ್ಕಳ ಕಟ್ಟಿ ನಾಳೆ ದಿನ ಸತ್ತೋಗೋಲ್ಲ. ಸಾಧನಾ ಶರೀರ ಇದು ಸಾಧು ಕುರಿಯರು. ಪರೋಪಕಾರಾರ್ಥಂ ಇದಂ ಶರೀರಂ. ಇನ್ನೊಬ್ರು ಉಪಕಾರ ಮಾಡಕ್ಕೆ ಬಂದಿರೋ ಶರೀರ ಇದು. ಎಲ್ಲಾದ್ರೂ ಕೇಳಿದ್ರೆ 10 ಕೇಳಿದ್ರೆ ಈಗ ತಗೊಳ್ಳಿ, 5 ಈಗ ತಗೋ ಅನ್ನೋದು. ಏನ್ ಮಾಡೋದು ಸ್ವಾಮಿ? ಈಗ ದೇಹದಲ್ಲಿ ಅರ್ಥವಾಗಲ್ಲ, ನಾನು ಕೊಡ್ತೀನಿ, ಯೋಚನೆ ಮಾಡಬೇಡ. ಪುಣ್ಯ ಅಂದ್ರೆ ಹಿರಿಯರೇ, ನಿಮ್ಮ ಮಗನನ್ನು ಕಾಪಾಡೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಅಂದ್ರೆ ಒಳಗಡೆಯಿಂದ ಓಡ್ ಬರ್ತಾ ಇದ್ದಾರೆ. ಸ್ವಾಮಿ ಸ್ವಾಮಿ ನಿಲ್ಲಿ, ಸ್ವಾಮಿ ನಿಲ್ಲಿ.
ಮೊದಲೇ ಆದ್ಮೇಲೆ ಅರ್ಧ ಅಂಗಿ ಯಾರೋ ಬೀಚಿ ಅವ್ರನ್ನ ಬಂದು ಕೇಳಿದ್ರು, 8 ದಿನ ಅರ್ಧಂಗಿ ಅಂತ ಕರೀತಾರಲ್ಲ, ಅಂಗಿಲಿ ಯಾವ ಭಾಗ? ಬೀಚಿ ಹೇಳುತ್ತಂತೆ ಜೋಗಿದ ಭಾಗ. ಧರ್ಮಪತ್ನಿ ನೋಡಿ ಎಷ್ಟು ಚೆನ್ನಾಗಿ, ಗಂಡ ಗಂಡಸು ತಾನು ಮಾಡುವ ಧರ್ಮ ಕಾರ್ಯಗಳಲ್ಲಿ ಪಾಲು ತೆಗೆದುಕೊಳ್ಳುವವಳಿವನಾದ್ದರಿಂದ ಧರ್ಮಕ್ಕೆ ಪತ್ನಿಯವರ ನೀಡಲ್ಲ, ನೀನು ಮಾಡುವ ಒಳ್ಳೆಯ ಕೆಲಸಕ್ಕೆ. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ. ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿಯ ಪಾಪದಲ್ಲಿ ಸಮಪಾಲು ಗಂಡನಿಗೆ. ತೋಂಡ ರಕ್ಷಕ ಅಚಲಾನಂದವಿಟ್ಟರ ನೀ ಗಂಡ ನಾ ಹೆಂಡತಿ, ನನ್ನ ಪಾಪ ನಿಗದಿರಲಿ ನಿನ್ನ ಪುಣ್ಯ ನನಗೆ. ಗಂಡಸರು ನಾವೆಷ್ಟು ಅಪಾಯದಲ್ಲಿದ್ದೀವಿ ಗೊತ್ತು. ಅದು ನೋಡಿ, ಗಂಡಸರಿದ್ರೆ ಎಷ್ಟೋ ವ್ರತಗಳಿವೆ ಹೆಣ್ಣು ಮಕ್ಕಳು ಮಾಡೋದು. ನಾಳೆ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ, ಸ್ವರ್ಣ ಗೌರಿ ವ್ರತ ಬರ್ತದೆ, ಗೌರಿ ವ್ರತ ಬರ್ತದೆ. ಇದಕ್ಕೆಲ್ಲ ಪಕ್ಕದಲ್ಲಿ ಗಂಡ ಇರಬೇಕು ಅನ್ನೋ ಏನಿಲ್ಲ. ಫೋನ್ ಮೇಲೆ ಗೂಗಲ್ ಮೇಲೆ ಕಳಿಸಿದ್ರೆ ಸಾಕು, ಇದಕ್ಕೆಲ್ಲ ನಾವು ಮಾಡ್ಕೊಳ್ಳೋದು. ಆದ್ರೆ ಹೆಂಡತಿ ಇಲ್ಲದೆ ಗಂಡಸು ನಾವು ಮಾಡೋ ಯಾವ ಪೂಜೆ ಇಲ್ಲ. ಅಯ್ಯಪ್ಪ ಸ್ವಾಮಿ ಪೂಜೆ ಒಂದು ಬಿಟ್ರೆ ಎಲ್ಲ ಪೂಜೆಗೂ ಅಮ್ಮನವ್ರ ಪಕ್ಕದಲ್ಲೇ ಕಡೆ ತಿರುಗುಡಿ ಕಟ್ಟುವ ಗಟ್ಟಿ ಹಾಕ್ಬೇಕಾದ್ರೆ ಹೆಂಡತಿ ಬಂದಾಗ ಹೋಗಿ ಗಟ್ಟಿ ಹಾಕ್ತೀವಿ. ಹಾಗಾಗಿ ಇವತ್ತು ನಾಮಸ್ಮರಣೆ ಸ್ವಾಮಿ ಅರ್ಧಾಂಗಿಯನ್ನು ನನ್ನ ಕೇಳ್ತಾ ಇದೆ. ಅವರ ಸುಖ ದುಃಖಗಳಲ್ಲಿ ಅರ್ಧ ಭಾಗ ಕಂಡು, ಹಾಗಾಗಿ ನನ್ನ ಪೂರ್ತಿ ಕರ್ಕೊಂಡು ಹೋಗಿ ಸಿಂಹದ ಬಾಯಿ ಇಟ್ಬಿಡಿ, ನನ್ನ ಗಂಡ ಚೆನ್ನಾಗಿರಲಿ ಸ್ವಾಮಿ. ಅರ್ಧಾಂಗಿ ಅಂದರೆ ನಾನು ಕಣ್ಣೀರು ಬಿಡ್ತಾ ಇದ್ದಾರೆ, ದುರ್ಗತಿ ಪಾದದ ಮೇಲೆ ಬಿದ್ದು ಸ್ವಾಮಿ ನನ್ನನ್ನು ಕೇಳ್ತಾ ಇರೋದು ಸಿಂಹ. ಪಕ್ಕದಲ್ಲಿ ದರ್ಶನ ಅಂತ ಎಂತ ಹೇಳಿ ನೋಡ್ತೇನೆ. ದ್ರೌಪದಿ ಯಾವತ್ತಾದ್ರೂ ಇಂಥ ಮಾತು ಹೇಳಿದ್ರೆ ನನಗೆ ಇಲ್ಲ ಸ್ವಾಮಿ, ಅವರು ಬರೀ ಕೂದಲು ತೋರಿಸೋದೇ, ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಈ ಮಾತು ಹೇಳ್ತಿದ್ದೆ. ಇದು ಕಾರಣ. ಆದ್ರೆ ಕೃಷ್ಣನ ಆಗ್ತಾ ಇದ್ದ, ಅಯ್ಯೋ 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 ಅಮ್ಮ, ನಿಜ ನೀ ಹೇಳೋ ಹಾಗೆ ಅರ್ಧಾಂಗಿ ಅಂದ್ರೆ ದೇಹದಲ್ಲಿ ಅರ್ಧವಾದ ನಿಜ. ಆದ್ರೆ ಸಿಂಹ ಬಾಯಿ ಬಿಟ್ಟು ಕೇಳಿದೆ, ಮಹಾರಾಜನ ಬಲಭಾಗದ ಮಾಂಸವೇ ನನಗೆ ಬೇಕು ಅಂತ ಕೇಳಿದೆ. ಹೆಂಡತಿ ವಾಮಭಾಗ ಅಲ್ಲೇ ನಮ್ಮ ಹೆಂಡತಿ ಎಡಭಾಗದಲ್ಲಿ. ಅದಕ್ಕೆ ನೋಡಿ ವಿಷ್ಣು ಎಡದೊಡೆಲ್ಲ ಕೂರಿಸ್ಕೊಂಡಿದ್ದು, ಗಣಪತಿ ಒಡೆಲ್ಲ ಕೂರಿಸ್ಕೊಂಡಿದ್ದು, ಶಿವ ಎಡದೊಡೆಲ್ಲ ಕೂರಿಸ್ಕೊಂಡಿದ್ದು. ಅಂದ್ರೆ ಹೆಂಡತಿ ಭಾಗ ಯಾವುದು? ಎಡಭಾಗದಲ್ಲ, ವಾಮಭಾಗದಲ್ಲೇ ಹೆಣ್ಣಿನದು. ನಾನೇನೋ ಒಪ್ಕೊಳ್ತಾ ಇಲ್ಲ. ಸಿಂಹ ಹೇಳಿದೆ ಬಲಭಾಗವೇ ಬೇಕು, ದಕ್ಷಿಣ ಭಾಗವೇ ಬೇಕು ಅಂತ. ಈಗ ಏನ್ ಮಾಡೋದೇನು ಅಂದ್ರೆ ಕಣ್ಣಿಗೆ ಬಿಟ್ಟು ಪಕ್ಕ ಬಿಡ್ತಾ ಇದ್ದಾರೆ. ಶಿಷ್ಯ ನಡಿಯಪ್ಪ, ಯಾಕೋ ನಮ್ಮ ಮಗನ ಉಳಿಸ್ಕೊಡೋದು ಯಾರು ಇಲ್ಲ, ನಮ್ಮ ಮಗ ಸಿಂಧು ಬಾಲ ಆಗ್ತಾನೆ, ನಡೆಯೋ ಶಿಷ್ಯ ಆಗಿದ್ದರೆ ಅಲ್ಲೇ ಇದ್ದಂತಹ ಮಯೂರಧ್ವಜ ನಿಲ್ಲಿಸಿ ಮೊದಲಿಗೆ ಇನ್ನೊಂದು ಮಾತನಾಡಿದ್ರೆ ನನ್ನ ಮೇಲೆ ನಾಳೆ ಗೋಂದಲ್ಲಿರು ಬನ್ನಿ, ನಂದೇ ತಾನೆ ಜಾಗದಲ್ಲಿ ಅಲ್ಲಿ ಮುಂದೆ ತೆಗೆಯಿರಿ. ಒಂದು ದೊಡ್ಡವಾದಂತಹ ಮರವನ್ನು ನಡೀತಾ ಓಡಿ ಬರ್ತಾ ಇದ್ದಾನೆ. ಯಾಕೆ ಸ್ವಾಮಿ ಮರ ನೆಡೋದು? ನನ್ನ 2 ಕೈಗಳನ್ನ ಮರದ ಕಟ್ಟು ಹಾಕಿ ದೇಹ ಭಾಗ ಮಾಡುವಾಗ ನೋವು ಬಂದು ತಿರುಚಾಡಬೇಕು ಅನ್ಸುತ್ತಲ್ಲ, ಅದೆಲ್ಲ ದಾನ ಕೊಡ್ತಾ ಇರ್ತಾನೆ. ನನ್ನ 2 ಕಾಲು 2 ಕೈ 2 ಕೂಡ ಮರಕ್ಕೆ ಭದ್ರವಾಗಿ ಕಟ್ಟಿಬಿಟ್ಟಿದೆ. ಆ ದೊಡ್ಡ ಕರಗಸ ತಗೊಂಡು ಬನ್ನಿ, ಭರಿತವಾದ ಕರಗಸ ಮತ್ತೆ ಕುಯ್ದು ದಾನ ಕೊಡ್ಬೋದು. ಹಾಗೆ ಹೇಳಿ ಮರಕ್ಕೆ ಏನು ಮಯೂರಧ್ವಜನನ್ನ ಕಟ್ಟಬೇಕು. ದೂರದಿಂದ ಮಹಾನ್ ಭಾಗನಾದ ತಾಮ್ರಧ್ವಜ ಬರ್ತಾ ಇದ್ದಂತೆ, ಅಪ್ಪಾಜಿ ಅಪ್ಪಾಜಿ, ಸ್ವಾಮಿ ಸ್ವಾಮಿ ನಿಂತ್ಕೊಳ್ಳಿ ಸ್ವಾಮಿ, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಡಿ ಸ್ವಾಮಿ, ನಮ್ಮ ಅಮ್ಮನ ಬಿಟ್ಬಿಡಿ ದಯವಿಟ್ಟು, ನಮ್ಮ ಅಮ್ಮನಿದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಯ್ಯ? ಸಿಂಹ ನಿಜವಾಗ್ಲೂ ಕೇಳಿರೋದು ನನ್ನನ್ನ ಸ್ವಾಮಿ. ಅದೇಗೋ ಆತ್ಮಾವೈ ಪುತ್ರನ ಅಮಾಸಿ, ಆತ್ಮವೇ ಮಗ ಅಂದ್ರೆ ಸ್ವಾಮಿ. ನನ್ನ ತಂದೆಯ ಎಲ್ಲ ಲಕ್ಷಣಗಳು ಅವನ ರಕ್ತದಿಂದಲೇ ನಾನು
ಹುಟ್ಟಿರೋದು, ನನ್ನ ತಂದೆ ಬೇರೆ ನಾನ್ ಬೇರೆ, ನಮ್ಮ ಅಪ್ಪ ಬದುಕಲಿ, ನನ್ನನ್ನು ಕರ್ಕೊಂಡು ಸಿಂಹದ ಬರಿ ಕೊಟ್ಬಿಡಿ. ಶಿಷ್ಯ ಯಾಕೋ ನಾಟಕ ಜಾಸ್ತಿ ಆಗ್ತಾ ಇದೆ ಕಣ್ಯ. ಹೆಂಡತಿ ಆದ್ಮೇಲೆ ಮಗ, ಮಗ ಆದ್ಮೇಲೆ ಹೆಂಡತಿ, ಯಾಕೋ ಇವರು ದಾನ ಕೊಡೋ ಆಗಿಲ್ಲ ಕಣ ನಡೆಯೋ. ಅಯ್ಯೋ ಪಾಪ, ಕಟ್ಟಿ ಬಿಚ್ಚೋ ಸೈನಿಕ ಅಂತಾನೆ ಸ್ವಾಮಿ, ಕಟ್ಟು ಬಿಚ್ಚೋದೆಲ್ಲ ನೀವು ಹೂ ಮಾಡಿ ಬುರುಡೆ ಬಿಚ್ಚಿಬಿಡ್ತೀನಿ ನಾನು ಎಲ್ಲ ಮಾತಾಡ್ಬಾರ್ದು. ಕಟ್ಟಿ ಬಿಚ್ಚಲು ಓಡಿ ಬಂದು ಪಾದ ಹೇಳಿದ, ಸ್ವಾಮಿ ಒಡೆಯ ತಪ್ಪಾಯಿತು, ನನ್ನವರು ಮಾಡಿದ ಅಪರಾಧ ಮನ್ನಿಸಿ. ಸ್ವಾಮಿ ಏನೋ ಗೊತ್ತಿಲ್ಲ ಇದ್ದವರು ಏನೇನೋ ಮಾತಾಡ್ತಾರೆ ಅಂದ್ರೆ ಜ್ಞಾನಿಗಳಾದ ನೀವು ಅದೆಲ್ಲ ತಿಳಿಬಾರ್ದು. ನಾನು ನಿಜವಾಗ್ಲೂ ನಿಮ್ಮ ಪಾದದ ಮೇಲಾನೆ ನನ್ನ ದೇಹದಲ್ಲಿ ಪ್ರಭಾವ ಕೊಡ್ತೇನೆ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ತಾನು ಮಾಡಿದ ಹೋಮಕುಂಡದ ಮುಂಭಾಗದಲ್ಲಿ ಕುಳಿತು ಅಗ್ನಿದೇವರಿಗೆ ನಮಸ್ಕಾರ ಮಾಡಿ, ಅಲ್ಲಿದ್ದ ಸಾಲಿಗ್ರಾಮಗಳನ್ನೆಲ್ಲ ಮುಟ್ಟಿ ನಮಸ್ಕಾರ ಮಾಡಿ, ಶುದ್ಧೋದಕವನ್ನು ತೆಗೆದು ಗಂಗೋದಕವನ್ನು ತೆಗೆದು ಕೃಷ್ಣನ ದೇವಂತಗಳನ್ನು ತೆಗೆದು, ಈ 8ನೇ ಅಶ್ವಮೇಧ ಯಾಗ ಇದು ನನಗೆ ಮೋಕ್ಷ ಕೊಡುವ ಯಾಗವಾಯಿತು ಅಂತ ಹೇಳಿ ಸಂತೋಷದಿಂದ ಬಂದು ಆ ನೆಟ್ಟಿರುವಂತಹ ಕಂಬಗಳಿಗೆ ತನ್ನ ಕೈ ಕಾಲುಗಳನ್ನು ತಾನೇ ನೆಟ್ಟುಕೊಳ್ಳಬೇಕು. ಸ್ವಾಮಿ ತಾಮ್ರಧ್ವಜ, ಅಪ್ಪ ನನ್ನ ದೇಹವನ್ನ ಯಾರ್ಯಾರೋ ಕುಯ್ದು ಅವರಿಗೆಲ್ಲ ಪಾಪ ಸಲ್ಲಿಸೋದ್ಕಿಂತ ನಾ ಮಾಡಿದ ಪಾಪ, ನಾ ಮಾಡಿದ ಪುಣ್ಯ ನಿಮಗೆಯಲ್ಲಿ ನೀವಿಬ್ಬರು ಎತ್ಕೊಂಡಿದ್ದ ಕೆಲಸವನ್ನ, ಮಗನೇ ನೀನು ಮುಂದೆ ಬಾ, ನೀನು ಹಿಂದೆ ಇದೆ. ಯಾಕಂದ್ರೆ ನನ್ನ ಕಣ್ಣಲ್ಲಿ ಯಾವ್ದಾದ್ರು ಬದಲಾವಣೆ ಆದ್ರೆ ನೀನು ನೋಡೋಕ್ಕಾಗೋದಿಲ್ಲ. ಹಿಂದೆ ನೀನು ಎಚ್ಚರ, ಹಿಂದೆ ಮುಂದೆ ನೋಡಬಾರ್ದು, ಯಾವ ಮಾತಿಗೂ ತಲೆ ಬಿಡಬಾರ್ದು. ಒಂದೇ ನೇರವಾಗಿ ನನ್ನ ದೇಹವನ್ನ ಸಮಪಾಠ ಮಾಡಿ ರಾಮದೇವ, ಶ್ರೀಮನ್ನಾರಾಯಣ, ದುರ್ಗದೇವರಿಗೂ ಆಂಜನೇಯ ದೇವರಿಗೂ ಸೇವನ್ನ ತಾನು ಗೋಳ ಮಾಡಿ ಸಮವಾಗಿ ಹಂಚಿದಂತೆ ನನ್ನ ದೇಹವನ್ನು ಸಮವಾಗಿ ಮಾಡಬೇಕು. ಗೊತ್ತಾಯ್ತಲ್ಲ? ಹೇಳಿ. ಕೃಷ್ಣ ಅರ್ಜುನರು ನೋಡ್ತಾ ಇದ್ದಾರೆ. ಅರ್ಜುನನ ಕಣ್ಣಲ್ಲಿ ನೀರು ಸುರಿಯುತ್ತಾರೆ. ಸ್ವಾಮಿ ಸ್ವಾಮಿ ನಿಮಗೆ ಇಂಥ ಭಕ್ತರಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ, ದಯವಿಟ್ಟು ಬೇಡ. ಆ ಪುಣ್ಯಾತ್ಮ ತಾನೇ ತನ್ನ ಕೈಯಾರೆ ಹಗ್ಗ ಕಟ್ಟಿಕೊಳ್ತಾ ಇದ್ದಾನೆ. ಸ್ವಾಮಿ ಹರಿತವಾದ ಕರಗಸದಿಂದ ಅವನನ್ನು ತಲೆ ಕೊಯ್ತಾರೆ ಅಂತ ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡೋಕ್ಕಾಗಲ್ಲಪ್ಪ. ನನ್ನ ಮಗ ಅತಿಮನ್ಯನಲ್ಲಿ ಕಟ್ಬಿಟ್ಟೆ ಡಾಕ್ಟರ್ ಬರ್ತಾರೆ ಬೇಡಪ್ಪ. ಈಗ ಡಾಕ್ಟರ್ ನಮಗೆ ಕೊಡ್ಬಿಟ್ಟಿದ್ದಾರೆ. ನಾಟಕ ಪ್ರಾರಂಭ ಮಾಡಿದ್ದಾಗಿದೆ, ನಾಟಕ ಮುಂದುವರಿತಾರೆ. ಸುಮ್ಮನೆ ನಿಂತು ಒಡೆಯ ದೇಹ ಒಡೆಯ ಎಂದರೆ ತಾಮ್ರಧ್ವಜ ಕಣ್ಣನ್ನು ಮುಚ್ಚಿದ ವಿಪ್ರದೇವೋ ಸುಮಂಗತಿ ಕಣ್ಮುಚ್ಚಿದ್ದಾರೆ ಪತಿದೇವೋ ಭವ. ಹಾಗೆ ಕತ್ತರಿಸಲಿ ಜನ್ಮ ಕೊಟ್ಟ ತಂದೆಯನ್ನು ದೇಹದಿಂದ ಪಾದಕ್ಕೆ ಇದು ಸಂತರಿ ಶ್ರೀಹರಿಯಿಂದ ಪಾದಕ್ಕೆ. ಹಾಗೆ ಕತ್ತರಿಸಲಿ ತಾಳಿ ಕಟ್ಟಿದ ಗಂಡ ಶ್ರೀಹರಿಯಿಂದ ಹೇಗೆ
ನಡೀತಾ ಇದೆ, ದಾನ ಕೊಡು, ನಾನೇ ಸಂತೋಷವಾಗಿ ನಿಂತಿದ್ದೀನಿ, ಕತ್ತರಿಸಕ್ಕೆ ಯಾಕೆ ಇದೆ ಮುಂದೆ ನೋಡ್ತಿದ್ದೀನಿ. ಇನ್ನೊಂದು ತೊಟ್ಟು ಕಣ್ಣೀರು ನಿಮ್ಮಿಬ್ಬರ ಕಣ್ಣಲ್ಲಿ ಬಂದ್ರೆ ನನ್ನ ನಾಳೆ ಎಚ್ಚರಿಕೆ, ನನ್ನ ನಾಳೆ ಎಚ್ಚರಿಕೆ. ಕೃಷ್ಣ ಅರ್ಪಣವಾಗಲು ಸಮಯ ಕತ್ತರಿಸಿ ಎಂದರೆ ತಲೆಯ ಮೇಲೆ ಒಂದು ಸಾರಿ ಹಿಂದಕ್ಕೆ, ಒಂದು ಸಾರಿ ಮುಂದಕ್ಕೆ, ಕೈ ಕಾಲುಗಳು ಭದ್ರವಾಗಿ ಕಟ್ಟಿರುವಂಥವನು ಇವನ ಬಾಯಲ್ಲಿ ಕೃಷ್ಣ 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 ಗೋವಿಂದ ನಾರಾಯಣ ಕೃಷ್ಣ. ಒಂದು ಸಾರಿ ಹಿಂದಕ್ಕೆ, ಒಂದು ಸಾರಿ ಮುಂದಕ್ಕೆ, ರಕ್ತದ ಸುರಿಯುತ್ತಾ ಇದೆ. ಇಡೀ ಯಾರ ಮಂಟಪಗಳಿಂದ ರಕ್ತ ಸುರಿಯುತ್ತಿದ್ದರೆ ನಿಂತಿದ್ದ ಪ್ರಜೆಗಳೆಲ್ಲರೂ ಬಂದಿರುತ್ತಾ ಇದ್ದಾರೆ. ಒಡೆಯ ಒಡೆಯ ಒಡೆಯ. ಅಯ್ಯೋ, ಅದಾದ ಪಂಡಿತ ನಮ್ಮನ್ನು ಕೇಳಬಾರ್ದ, ಮಕ್ಕಳನ್ನು ಕೇಳಬಾರ್ದ. ಅಯ್ಯೋ ರಾಜರೇ, ನಿಮ್ಮ ಮಕ್ಕಳ ಹಾಗೆ ನೋಡ್ಕೊಳ್ತಿದ್ರಲ್ಲ ಸ್ವಾಮಿ, ನಮ್ಮನ್ನ ಒಡೆಯ ಒಡೆಯ. ಇಡೀ ಸಭಾಂಗಣಗಳೆಲ್ಲ ಮಯೂರಧ್ವಜರಿಗೆ ಜಯವಾಗಲಿ, ಒಡೆಯ 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 ಎಂದು ಜಯ ವಾಕ್ಯವನ್ನ, ಜಯಕಾರವನ್ನ, ಘೋಷವನ್ನು ನುಡಿಯುತ್ತಿದ್ದರೆ ಅರ್ಜುನ ಮುಖಂಡರಲ್ಲಿ ದಡ 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 ಸುರಿಯುತ್ತಾ ಇದೆ. ಇದಲ್ಲವೇ ನಿಜವಾದ ಬದುಕಿನ ಸಾರ್ಥಕತೆ. ನನ್ನವರಿಗೋಸ್ಕರವಾಗಿ, ರಾಜ್ಯಕ್ಕೋಸ್ಕರವಾಗಿ, ಸಿಂಹಾಸನಕ್ಕೋಸ್ಕರವಾಗಿ ಎಂತ ಒಡ ಹುಟ್ಟಿದ ಅಣ್ಣಾಗಿಲ್ಲದೆ, ವಿದ್ಯೆ ಕಲಿಸಿದ ಗುರುವಿಲ್ಲದೆ, ಇವನು ನಮ್ಮ ವಿಧಾತ ಇಲ್ಲದೆ, ಇವನು ನಮ್ಮ ಮುತಾತ ಇಲ್ಲದೆ, ಎಲ್ಲರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದ ಈ ಪಾಪಿ ಅರ್ಜುನನಿಗೆ ಅರಸನೊಬ್ಬನ ದೇಹವನ್ನು ಕತ್ತರಿಸುವಾಗ ಸುತ್ತಲಿದ್ದು ನಮ್ಮ ಅರಸನಿಗೆ ಜಯವಾಗಲಿ, ವೀರ ಸ್ವರ್ಗವಾಗಲಿ ಎಂದು ನಾಣ್ಯನ್ನಾಡಿದ್ದ ವೀರ ಸ್ವರ್ಗಕ್ಕೆ ಹೋಗಿ ಕೃಷ್ಣನ ಪಾದಕ್ಕೆ ತನ್ನ ದೇಹವನ್ನೇ ಸಮರ್ಪಣೆ ಮಾಡ್ತಾ ಇರುವ ಇವರು ಕತ್ತರಿಸಿ ಕತ್ತರಿಸಿ ಹಣೆ ಭಾಗವಾಯಿತು, ಮೂಗು ಎರಡು ಭಾಗವಾಯಿತು, ಹಲ್ಲುಗಳು ಸಮವಾಗಿ ಭಾಗವಾಗಿದ್ದಾವೆ, ಕಡ್ಡ ಭಾಗವಾಗಿ ಕುತ್ತಿಗೆಯ ಸಮಯಕ್ಕೆ ನೇನು ಬರುವಾಗ ಬಲಗಡೆ ತುಟಿ ನಗುತ್ತಾ ಇದೆ, ಬಲಗಡೆ ಕಣ್ಣು ಅರಳಿದೆ, ಎಡಗಡೆಯ ತುಟಿ ಬಾಡಿದೆ, ಕಣ್ಣಲ್ಲಿ ನೀರು ದಡ 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 ಸುರಿಯುತ್ತಾ ಇದೆ. ಕೃಷ್ಣ ನೋಡ್ದ, ಅಯ್ಯೋ ಶಿಷ್ಯ ಬೆಳಗ್ಗೆ ದಾನ ಬೇಕಾಗಿದೆ ನಮಗೆ, ನೀವು ದಾನ ಪಟ್ಟಕ್ಕೆ ನಾಟಕ ಆಗ್ತಾ ಇದ್ದಾರೋ? ಬೇಡ 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 ಬೇಡ, ನಮ್ಗೆ ದಾನವೇ ಬೇಡ. ಅಮ್ಮದೊತ್ತಿ ಕೇಳ್ತಾ ಇದ್ದಾರೆ, ಯಾಕೆ ಸ್ವಾಮಿ ಏನಾಗುತ್ತೆ ನೋಡಮ್ಮ, ನೋಡಲಿ ಕೆಳಗಡೆ ಕಣ್ಣಲ್ಲಿ ನೀರು ದಡ 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 ಸುರಿಯುತ್ತಾ ಇದೆ, ದಾನ ಕೊಡಲಾಗ ಇಷ್ಟೆಲ್ಲ ಕಣ್ಣೀರು ಹಾಕೊಟ್ರೆ ಇಸ್ಕೊಂಡು ನಾವು ಉದ್ಧಾರ ಆಗ್ತೀವಿ ಅಲ್ವಾ? ಉದ್ಧಾರ ಆಗ್ತೀವ ನಾವು? ಬೇಡ ಬೇಡ, ಇದನ್ನೆಲ್ಲರೂ ತಗೊಂಡು ಬಂದ್ ಮಾಡ್ಬಿಡಿ, ಅಡಿ ಶಿಷ್ಯ ಅಂತ ಹೇಳಿ ಎದ್ದು ಹೊರಡ್ತಾ ಇದ್ದಾರೆ. ಬೇಡ ಸ್ವಾಮಿ, ಇಷ್ಟೆಲ್ಲ ಕಷ್ಟಪಡ್ತಾರೆ ನಡೆಯೋ ಅಂತಿನ, ಬೇಡ ಸ್ವಾಮಿ ತಪ್ಪಾಯಿತು, ನಾನೇ ಭಕ್ತ ಹಾಗೆ ಹೀಗೆ ಅಂತಿದ್ದೀರ, ಅದೆಲ್ಲ ಆಗಲೇ ಬರ್ತಾರೆ ಸ್ವಾಮಿ. ಯಾವಾಗ ನಮ್ಮ ಹೆಂಡತಿ ಬಂದು ಪಾದ ಹಿಡಿದು ಆಗಲೇ ನನ್ನ ಮನಸ್ಸಲ್ಲಿರೋದ್ರೆ ಬಂದೆ, ತಪ್ಪಾಯಿತು ಸ್ವಾಮಿ, ನನಗಿದ್ದು ನೀನು ಭಕ್ತರು ಕೋಟಿ ಜನ ಉಂಟು ಈ ಜಗತ್ತಿನೊಳಗೆ ಸ್ವಾಮಿ. ಕೈಗಳು ಕಟ್ಟಿ ಬಿಚ್ಚಿ ಎಂದು ಸನ್ನೆ ಮಾಡ್ತಾ ಇದ್ದೇನೋ ಎನ್ನುವಂತೆ ಆ ಕಟ್ಟು ಮೇಲೆ ಬಿದ್ದರೆ ಆ ತಲೆ ಎರಡು ಭಾಗವಾಗಿ ಭುಜದ ಮೇಲೆ ಬಿದ್ದಿದ್ದಲ್ಲ, ತನ್ನ ಎರಡೂ ತಲೆಯ ಹೋಳುಗಳನ್ನ ತಾನೇ ಮೆಲ್ಲಗೆ ತೆಗೆದು ಒಂದು ಮಾಡ್ತಾ ಕೈಯಿಂದ ಭದ್ರವಾಗಿ ಹಿಡಿದುಕೊಂಡ ಮಯೂರ ಧ್ವಜ ಸ್ವಾಮಿ ಕರೆಯೋ ಕರೆಯೋ ಸ್ವಾಮಿ, ನಮ್ಮ ತಂದೆ ಹೋಗ್ತಾ ಇದ್ದಾರೆ, ಬೇಡ ಯಾಕ ಕರೀತಾ ಇದ್ದಾರೆ ಸ್ವಾಮಿ, ಬನ್ನಿ ನಮ್ಮಯ್ಯ. ಮಯೂರ ಧ್ವಜ ಸ್ವಾಮಿ, ನನ್ನ ಎಡಗಣ್ಣ ನೀರು ಬರ್ತಾ ಇದೆ, ಯಾಕೆ ಹೇಳಿ, ಯಾಕಯ್ಯ ಹೇಳ್ತಾ ಇದೆಯಾ? ಅಯ್ಯೋ ನಾನು ಇದ್ದಿದ್ರೆ ಏನೇನು ಮಾಡ್ಬೋದಾಗಿತ್ತು, ಇಷ್ಟು ಬೇರೆ ಯಾವಾಗ ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ದುಃಖ ಮಾಡ್ತಾ ಇದೆಯಾ ಸ್ವಾಮಿ. ತೇರ ಬಲಭಾಗವು ಬ್ರಾಹ್ಮಣೋತ್ತಮರ ಮನೆಯ ಉತ್ತಾರವಾಗಿ ಹೊರಡುತ್ತಿದೆ, ತೇರದ ಎಡಭಾಗವು ಮಣ್ಣಲ್ಲಿ ಮಣ್ಣಾಗುತ್ತಿದೆ. ದೇಹದ ಬಲಭಾಗ ದೊಡ್ಡವರು ಹೇಳುವಂತೆ ಶರೀರ ಬಂದಿರೋದು ದಾನ ಧರ್ಮಕ್ಕೆ. ಸ್ವಾಮಿ ಬಲಭಾಗ ನಿಮ್ಮಂತವರು ದಾನ ಹೋಗ್ತಾ ಇದೆ,
ಸಿಂಹದ ಬಾಯಿ ಸೇರಿ ಒಂದು ಸಿಂಹದ ಒಸು ನಿಲ್ಲಿಸ್ತಾ ಇದೆ. ಎಡಭಾಗ ಸುಮ್ಮನೆ ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ತಾರಲ್ಲ ಸ್ವಾಮಿ, ಇದು ಯಾವುದಕ್ಕೂ ಉಪಯೋಗ ಆಗಲಿಲ್ಲಲ್ಲ. ಈ ಶರೀರ ಈ ಭಾಗ ಅಂತ ಹೇಳಿ ಎಲ್ಲರಿಗೂ ಅಡ್ತಾ ಇದೆ. ಯೋಚನೆ ಮಾಡಬೇಡಿ ಸ್ವಾಮಿ, ದಮ್ಮಯ್ಯ ದಾನ ತಗೊಂಡು ನನ್ನೇ ನಾಳೆ ನೀವು ದಾನ ತಗೊಳ್ಳದೆ ಹೋದ್ರೆ ನನ್ನೇ ನಾನೇ ಹೇಳಿದೆ ಮಯೂರ ಭಜನ ಭಕ್ತಿಗೆ ಕೃಷ್ಣ ಪ್ರಸನ್ನ. ಕೈ ಬಿಟ್ಟು ತಲೆ ಎರಡು ನೋಡಿ ಭುಜಂತಾರೆ ಅರ್ಜುನ ಅರ್ಜುನ ಕಣ್ಣಲ್ಲಿ ಸುರಿತಾರೆ ಸ್ವಾಮಿ. ಇಂಥ ಭಕ್ತರಿದ್ದಾರಲ್ಲ ಸ್ವಾಮಿ, ನೋಡಿದೆವು ಹೆಣ್ಣು ಹೊಣ್ಣು ಮಣ್ಣು ಮೂರು ನಿನ್ನದೇನದು ಅನ್ನದಿಂದ ಬಂದ ಕಾಮನಿಲ್ಲದೆ. ಸ್ವಾಮಿ ನೀನ್ ಸಾಕು ಈ ನಾಟಕ, ದಯವಿಟ್ಟು ನಿನ್ ದರ್ಶನ ಆ ಪುಣ್ಯವಂತರು ತೋರಿಸು ಅಂತ ಹೇಳಿದ ಮಹಾನುಭಾವನಾಗಿರತಕ್ಕಂಥ ಕೃಷ್ಣ ಪರಮಾತ್ಮ ತಾನು ಮುದುಕನ ವೇಷದಿಂದ ತಾನು ಥಟ್ಟನೆ ಕೈಯಲ್ಲಿ ಶಂಕಚಕ್ರ ಗದಾಪದ್ಮಗಳನ್ನು ಹಿಡಿದು ಬಿಳಂಗೋನೆಯನ್ನು ಹಿಡಿದು ತನ್ನ ಚೆಲುವ ಚೆನ್ನಿಗನಾದ ಕೃಷ್ಣನ ರೂಪವನ್ನು ತೋರಿಸಿ ಅಭಯ ಹಸ್ತವನ್ನು ನೀಡುತ್ತಾ ಇದ್ದಾನೆ. ಭಕ್ತ ಮಯೂರ ಧ್ವಜಾಯಿಂದಲೇ ಕಟ್ಟಿದ್ದ ಕಮ್ಮಗಳಲ್ಲಿ ಕಟ್ಟಿದ್ದ ಕೈಕಾಲಗಳ ಗದಗದಗಳನ್ನು ಬಿಚ್ಚಿಬರುತ್ತಾ ಇದೆ. ಸುರಿದಿದ್ದ ರಕ್ತವೆಲ್ಲ ಮತ್ತೆ ದೇಹಕ್ಕೆ ಬಂದು ನಿಲ್ತಾ ಇದೆ. ಮಹಾನುಭಾವನಾದ ಮಯೂರ ಧ್ವಜ ತಾನು ಮೊದಲೇ ಕೇಳಿದ್ದನ್ನು ಹಾಗೆ ಥಟ್ಟನೆ ಮೇಲೆ ನಿಲ್ಲಿಸಿದ್ದಾನೆ. ನೋಡ್ತಾ ಇದ್ದಾನೆ ಕೃಷ್ಣನ ಜೊತೆಯಲ್ಲಿ ಮಹಾನುಭಾವ ಕೃಷ್ಣ ಆನಂದವಾಗಿ ಜೊತೆಯಲ್ಲಿ ಅರ್ಜುನನ್ನ ಒದಗಿಸಿಕೊಂಡು ನಿಂತಿದ್ದಾನೆ. ಓಡಿ ಬಂದು ಸ್ವಾಮಿ ಪಾದಕ್ಕೆ ಶರಣು ಸಂತರೋ ಆಸುರ ಕುಲ ಸಂಹಾರ ಅಲಸುರ ಶರಣರ ಜಾನಕಿ ಶರಣು ಸಂತರೋ ಆಸುರ ಕುಲ ಸಂಹಾರ ಅಲಸುರ ಶರಣರ ಜಾನಕಿ ವಾಸುದೇವ ಗೋವಿಂದ ಬ್ರಹ್ಮಾಂಡ
ಪಾಂಡವನನ್ನು ಜೊತೆಗೆ ಕರೆದು ಈ ಪುಣ್ಯದಲ್ಲಿ ನಾವು ಬಂದಿದ್ದಾರೆ. ನೋಡಿ ಬಾಳೆ ಸ್ವಾಮಿ ಪಾದ ನೋಡೆ ಎಂಥ ಪಾದ. ಸಕಲ ದೇವಾನು ದೇವತೆಗಳು ತಲೆಯ ಮೇಲಿಟ್ಟು ನೆಲೆಸುವ ಪಾಪವ ತೊಳೆವ ಗಂಗೆ ಹುಟ್ಟಿದ ಪಾದ, ಕಾಯಂಗನ್ನು ಮರ್ದಿಸಿದ ಪಾದ, ಕ್ಷಣಾಂತರದಲ್ಲಿ ಸುಧಾಮನಿಗೆ ಅಖಿಲ ಸಂಪದ ಬಿಟ್ಟಪ್ಪ. ಸ್ವಾಮಿಯ ಪಾದ ಅದೇನು ಸಾಮಾನ್ಯವಾದ ಪಾದವಿರಲಿ, ಪಾದ ಎಂಬ ಲಕ್ಷಣ. ಅವನ ಪಾದದ ದೂಡಾಗಬೇಕು ಅಂದ್ರೆ ಸಕಲ ಕೋಟಿ ಜನ್ಮ ರಾಶಿಗಳು ಕಾಯ್ತಾ ಇದೆ. 2 ಅಕ್ಷರ ಪಾದ. ಪಾದ ಮಾತ್ರ 2 ಅಕ್ಷರ ಅಲ್ಲ, ಸ್ವಾಮಿ ಅವತಾರದಿಂದ 2 ಅಕ್ಷರ, ರಾಮ 2 ಅಕ್ಷರ, ಕೃಷ್ಣ 2 ಅಕ್ಷರ, ಆತ್ಮ 2 ಅಕ್ಷರ, ಭೂಮಿ 2 ಅಕ್ಷರಕ್ಕೆ ಬಂದು ತಾಯಿ 2 ಅಕ್ಷರವನ್ನು ಗರ್ಭ 2 ಅಕ್ಷರವನ್ನು ಸೇರಿ ತಾಯಿ 2 ಅಕ್ಷರದಿಂದ ಪಿಂಡ 2 ಅಕ್ಷರವಾಗಿ, ಭ್ರೂಣ 2 ಅಕ್ಷರದಿಂದ ಜನ್ಮ 2 ಅಕ್ಷರ ಪಡೆದು, ಬಾಲ್ಯ 2 ಅಕ್ಷರವನ್ನು, ಆಟ 2 ಅಕ್ಷರವನ್ನಾಡಿ, ಪಾಠ 2 ಅಕ್ಷರವನ್ನು ಕಲಿತು, ಪ್ರಾಯ 2 ಅಕ್ಷರಕ್ಕೆ ಬಂದು, ಸತಿ 2 ಅಕ್ಷರವನ್ನು, ಲಗ್ನ 2 ಅಕ್ಷರ ಮಾಡಿ, ಸುತ 2 ಅಕ್ಷರಕ್ಕೆ ಜನ್ಮವನ್ನಿತ್ತು, ಕಾಮ ಕ್ರೋಧ ಲೋಭ ಮೋಹ ಮದ 2 ಅಕ್ಷರವನ್ನು ದಾಟಿ, ಮುಪ್ಪು 2 ಅಕ್ಷರಕ್ಕೆ ಬಂದು, ಯಮ 2 ಅಕ್ಷರ, ಸಾವು 2 ಅಕ್ಷರ ಕೊಟ್ಟಿ, ಈ ಎಣ 2 ಅಕ್ಷರವನ್ನು, ಚಿತೆ 2 ಅಕ್ಷರದ ಮೇಲಿಟ್ಟು, ವ್ಯಕ್ತಿ 2 ಅಕ್ಷರವನ್ನಾಗಿ, ಸುಟ್ಟು ಬೂದಿ 2 ಅಕ್ಷರ ಮಾಡುವ ಮುಂಚೆ ನಿನ್ನ ಜೀವನ 2 ಅಕ್ಷರದಿಂದ ಕೃಷ್ಣ 2 ಅಕ್ಷರವನ್ನಾಡಬಾರದೆ. ಚರಣು ನಿನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಅರ್ಜುನನಿಗೆ ತೋರಿಸಲು ನಾನು ಈ ನಾಟಕವನ್ನು ಆಗಬೇಕಾಗಿಲ್ಲ. ಏನು ಬೇಕು ಅರ್ಜುನ? ತಾಮ್ರಧ್ವಜನ ಮುಂದೆ ನಿನ್ನೆಯೇ ಸೋತಿದ್ದೀಯ ನೀನು. ನಿನ್ನ ಸಮಸ್ತ ವಿಧವಾದದ್ದನ್ನೆಲ್ಲ ಮಯೂರ ಧ್ವಜನ ಪಾದದಲ್ಲಿಟ್ಟು ಅಶ್ವಮೇಧ ಯಾಗದಲ್ಲಿ ನಾವು ಸೋತ್ಬೇಕು ಒಪ್ಪಿಕೊಂಡು ಮಯೂರ ಧ್ವಜನ ಪಾದದಲ್ಲಿ ಬಿಡು ಅಂದ್ರೆ ಅರ್ಜುನ ಆಗಬಹುದು ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಮಯೂರ ಧ್ವಜ ಓಡಿ ಬಂದು ಕೃಷ್ಣನ ಪಾದ ಹಿಡಿದನಂತೆ, ಸ್ವಾಮಿ ನೀನೇ ಬಂದ ಮೇಲೆ ನನಗೆ ಈ ರಾಜ್ಯ ಆಸ್ತಿಯ ಹಣ ಇದೆ ಯಾಕೆ ಸ್ವಾಮಿ? ಗಂಗೆಯನ್ನು ಕೈಯಲ್ಲಿಟ್ಟು ಬಾಯಾರಿಕೆಯಾದರೆ ಬಚ್ಚಲು ನೀರಿಗೆ ಬಾಯಾಗುವುದು ತರದೆ. ನೀನೇ ಜಗತ್ತಿಗೆ ರಕ್ಷಕ, ನೀನೇ ಸೂತ್ರಧಾರಿ, ನೀನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಜಗತ್ತಲ್ಲಿ ಏನೇನೋ ಯಾವುದನ್ನು ಕಂಡಾದ್ಮೇಲೆ ಕಡೆಗೆ ಕಾಣಬೇಕು ಅನ್ನೋ ಮೂರ್ತಿ ನೀನೇ. ನೀನೇ ಬಂದು ನನ್ನ ದರ್ಶನ ಬಂದ ಮೇಲೆ ಈ ಅಶ್ವಮೇಧ ಆಮೇಲೆ ನಮ್ಮ ಸಕಲ ಸಂಪತ್ತನ್ನು ಪಾಂಡವರ ಪಾದದ ಮೇಲೆ ಸೋಲ್ವೆ ಅಂತ ಒಪ್ಪೋ. ಅಪ್ಪ ಹೌದೇ? ಹೌದು ಮಗನೇ. ಪಾಂಡವರ ಮುಂದೆ ಸೋದರು ಕೃಷ್ಣನ ದಿಗ್ಗತೆ ಬಲಿಯ, ಪಾಂಡವರಲ್ಲಿ ಸೋದರು ಕೃಷ್ಣನ ದಿಗ್ಗತೆ ಬಲಿಯ, ಕೃಷ್ಣ ಮೂರ್ತಿಯ ರುಚನ ನನಗಾಗಿ ಕೈಯ, ಕೃಷ್ಣ ಮೂರ್ತಿಯ ರುಚನ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ರಾಧೆ ಶ್ಯಾಮ ರಾಧೆ ಶ್ಯಾಮ ಹೇ ಶ್ಯಾಮ ರಾಧೆ ಶ್ಯಾಮ ರಾಧೆ ಶ್ಯಾಮ ರಾಧೆ ಶ್ಯಾಮ ಹೇ ಶ್ಯಾಮ ರಾಧೆ ಶ್ಯಾಮ. ಶ್ರೀರಮಣ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಸಮಸ್ತವನ್ನು ಪಾಂಡವರಿಗೆ ಕೊಟ್ಟು ನಾವೇ ಸೋತಿದ್ದೀವಿ. ನಾವು ಪಾಂಡವರಿಗೆ ಹಾಳಾಗಿದ್ದೇವೆ. ನೋಡಿದೇನು ಅರ್ಜುನ? ಹೌದು ಸ್ವಾಮಿ, ನಿನ್ನ ಭಕ್ತರು ಗೆದ್ದು ಸೋತಿದ್ದಾರೆ, ನಾನು ಸೋತು ಗೆದ್ದಿದ್ದೀನಿ ಅಷ್ಟೇ. ಅದಕ್ಕೆ ಕಾಣೆಯ ಅಹಂಕಾರ ಯಾವಾಗಲೂ ಬರಬಾರ್ದು ಹೇಳಿ ಅರ್ಜುನ ಈ ಭಾಗದಲ್ಲಿ ತಾಮ್ರಧ್ವಜನ ಒಂದು ಹುಡಿ ಸೈನ್ಯವನ್ನು ಕರೆದುಕೊಂಡು ಮುಂದೆ ಹೊರಟಿದ್ದಾರೆ. ಇನ್ನೂ ಒಬ್ಬ ಮಹಾಭಕ್ತರು ತೋರಿಸ್ಕೊಡ್ತೀನಿ ಬಾ ಹೇಳಿ
ಇವತ್ತು ನಮ್ಮ ಪಾಲಿಗೆ ಬಂದ ಮೂಲ ಧ್ವಜ ಎಂಬ ಭಾಗವು ಮಂಗಳದ ಬೆಳಗ್ಗೆ ಬಂದಿದ್ದು ಈಗ ಸಮಿತಿಯವರ ಒಂದೆರಡು ನುಡಿಯೊಂದಿಗೆ ನಾವೆಲ್ಲರೂ ಮಂಗಳಕ್ಕೆ ಕಾರಣ. ಬಂದಿದ್ದರು 67 ವರ್ಷದ ಕಲಿಕತಾ ಮಹೋತ್ಸವದ 3ನೇ ದಿನ ಇವತ್ತು ಭಕ್ತ ಮಯೂರ ಧ್ವಜ ಜೈನ ಭಾರತದ ಕರ್ನಾಟಕ ಇದನ್ನು ಪ್ರಸ್ತುತಪಡಿಸಿದವರು ಮಧುಸೂದನ ದಾಸರು ಮಂಡ್ಯ. ಕಳೆದ ವರ್ಷ ಅವರು ಹೊಸ ಮುಖ ಆಗಿದ್ರು. ಈಗ ನಮಗೆಲ್ಲ ಬಹಳ ಒಂದು ಪರಿಚಯವಾದ ಮುಖ, ಬಹಳ ಚೆನ್ನಾಗಿ ಹರಿಕತೆಯನ್ನು ಮಾಡಿದ್ರು. ಹರಿಕತೆ ಎಲ್ಲ ರಂಗಗಳಲ್ಲಿ ನಿಷ್ಠಾಂತ ಸಂಗೀತ ಆಗಲಿ, ಇವರ ಉಪಗೀತಗಳಾಗಲಿ, ತತ್ವ ಪ್ರತಿಪಾದನೆ ಆಗಲಿ, ಪೀಠಿಕೆ ಆಗಲಿ, ಎಲ್ಲ ರಂಗಗಳಲ್ಲಿ ಬಹಳ ಒಂದು ಪರಿಣತಿಯನ್ನು ಹೊಂದಿಕೊಂಡು ಒಂದು ರೀತಿಯಲ್ಲಿ ಸಭೆಯನ್ನು ಸಮಾನಗೊಳಿಸಿದ್ದಾರೆ. ಅಷ್ಟು ಚೆನ್ನಾಗಿ ಒಂದು ಸಭೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಹರಿಕಥಾ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಅವರು ದುಡಿತಾ ಇದ್ದಾರೆ. ಬಹಳ ಹೆಸರುಗಳನ್ನು ಅವರು ಪಡ್ಕೊಂಡಿದ್ದಾರೆ. ರಾಜ್ಯದ ಹಂತದಿಂದ ಅವರು ಬೆಳಿಗ್ಗೆ ಒಂದು ಹರಿಕಥಾ ಕಲಾವಿದರು. ಭಗವಂತ ಅವರಿಗೆ ಇನ್ನೂ ಹಿಂದಿನ ಸಿದ್ಧಿಯನ್ನು ಪ್ರಸಿದ್ಧಿಯನ್ನು ಅನುಗ್ರಹ ಮಾಡಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಇನ್ನು ಹಿಮ್ಮೇಳದಲ್ಲಿ ನಮ್ಮವರಾದ ಸತೀಶ್ ಗೋಡ್ಕರ್ ಸಂಗೀತ ಕ್ಷೇತ್ರದಲ್ಲಿ ಬಹಳ ನಮಗೆಲ್ಲರಿಗೂ ಹೆಸರುವಾಸಿಯಾದ ಕಲಾವಿದರು. ತಪ್ಪಲೆಯಲ್ಲಿ ನಮ್ಮವರ ಯುವ ಪ್ರತಿಭೆ ಸಂತೋಷ್ ಹೊರಬೇಕು. ಇವರು ಹಾಗೆ ಯಕ್ಷಗಾನ, ಸಂಗೀತ, ಭಜನೆ, ಜಾನಪದ ಗೀತೆ ಎಲ್ಲದರಿಗೂ ಒಂದು ಸಿದ್ಧಾರ್ಥರಾಗಿದ್ದಾರೆ. ಬರುವಾಗ ಅವರಿಗೆ ಒಂದು ಸನ್ಮಾನವೂ ಇದೆ. ನಮ್ಮ ಉದ್ಘಾಟನೆ ಒಂದು ಕಾರ್ಯಕ್ರಮದ ಯುವಕರಿದ್ದು ಅವರಿಗೂ ನಾನು ಅಭಿನಂದಿದ್ದೇನೆ. ಆಮೇಲೆ ಏಕೆ ಇವರು ಇವತ್ತು ಬಾಯಲಿನಲ್ಲಿ ಬಹಳ ಸಮರ್ಥವಾಗಿ ಸಹಯೋಗವನ್ನು ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳು. ಇನ್ನು ಇವರನ್ನು ಗೌರವಿಸಲಿಕ್ಕೆ ನಮ್ಮ ಬಾಪುರವರು ಹಿಂದೂ ವಿಧಾನಸಭೆ ಉಪಾಧ್ಯಕ್ಷರು ಬಾಪುರವರು ವೇದಿಕೆಗೆ ಬರಬೇಕಂತ ಕೇಳಿಕೊಡ್ತೇನೆ. ಬಾಲಕೃಷ್ಣ ಬಾಪುರನೇ ಅವರು ಪರಿಚಿತರವರು. ಇನ್ನು ನಾಳೆ ಶುಕ್ರವಾರ 1:25 ಸಾಯಂಕಾಲ 5:45 ಭಜನಾ ಕಾರ್ಯಕ್ರಮ. ಸಂಜೆ 6ರಿಂದ ಯಜ್ಞೇಶ್ ಬಿಟ್ಟು ಇವರಿಂದ ಭಕ್ತ ರೂಪಾಂತ ಜನ್ಮ ಕಥಾಭಂಗ. ನಾಳೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಬಂದು ಕಲಿತಾದಲ್ಲಿ ಮಗಳ
ಸಕಲ ರೂಪದ ಧಾತುನ ಗಳಿಸಿ ಸಕಲ ರೂಪದ ಧಾತುನ ಗಳಿಸಿ ಶುಕ್ರವಾರದ ಗುರುವಾರದ ಪೂಜೆಯ ಮೇಲೆ ಅಂಗಡಿಗಳ ಹರಗಿರಿಯ ಚೊಕ್ಕ ಮಂಗಳಂ ಸರ್ವಾಧಿಭೂತಗೆ ಮಂಗಳಂ ಸರ್ವವನ ಪೊದೆವಗೆ ಮಂಗಳಂ ತನ್ನೊಳಗೆ ಲೋಕವ ಲಯಿಸಿಕೊಂಡವಗೆ ಮಂಗಳಂ ಸರ್ವ ಸ್ವತಂತ್ರಗೆ ಮಂಗಳಂ ಸತ್ಯ ಸ್ವರೂಪಗೆ ಮಂಗಳಂ ಶ್ರೀಮುನಿಗೆ ಚಂದಿಗರ ಯಕೇಶವಗೆ ಮಂಗಳಂ ಜಗದಾದಿ ಮೂರ್ತಿಗೆ ಮಂಗಳಂ ಶಿವಪುಣ್ಯ ಕೀರ್ತಿಗೆ ಮಂಗಳಂ ಕರಕಂಡ ಚಕ್ರಗಳಿಗೆ ಮಂಗಳಂ ದ್ರೌಪದಿ ಪುರದವರಿಗೆ ಮಂಗಳಂ ಧ್ರುವರಾಜ ಪುರದವರಿಗೆ ಮಂಗಳಂ ಬೇಗೂರ ಚಂದಿಗರ